ವಿದ್ಯಾರ್ಥಿಗಳೇ, ಆತ್ಮೀಯ ಸಹೋದ್ಯೋಗಿಗಳೇ, ಈ ದಿನ ನಮ್ಮ ಶಾಲೆಗೆ ಸಾಗರದ ನಾಟ್ಯ ತರಂಗ ಟ್ರಸ್ಟ್ ವತಿಯಿಂದ ಭರತನಾಟ್ಯ ಅದರ ಪ್ರಕಾರಗಳು ಮತ್ತು ಅದು ಹೇಗೆ ವ್ಯಕ್ತಿಯ ವಿಕಾಸನಕ್ಕೆ ಕಾರಣ ಆಗ್ತದೆ ಮತ್ತು ಅದರ ಆದ್ಯತೆ ಏನು ಅಂತಕ್ಕಂಥದ್ದನ್ನು ಎಲ್ರಿಗೂ ತಿಳಿಸ್ಕೊಡ್ಲಿಕ್ಕೆ ಶ್ರೀಯುತ ಜನಾರ್ದನ್ ಸರ್ ಅವರ ನೇತೃತ್ವದಲ್ಲಿ ಅವರ ತಂಡ ನಮ್ಮ ಶಾಲೆಗೆ ಆಗಮಿಸಿದೆ. ಅವರಿಗೆ ಆತ್ಮೀಯವಾಗಿ ನಮ್ಮ ಎಲ್ಲ ಸಹೋದ್ಯೋಗಿಗಳ ಪರವಾಗಿ, ಪ್ರೀತಿಯ ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯವನ್ನು ಪ್ರದರ್ಶಿಸಲಿರ್ತಕ್ಕಂಥ ಅವರ ತಂಡದ ಕಲಾವಿದರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನನ್ನೆಲ್ಲ ವಿದ್ಯಾರ್ಥಿ ಮತ್ತು ಸಹೋದ್ಯೋಗಿಗಳಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ಅವಕಾಶವನ್ನು ಮಾಡ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾವು ನಾಟ್ಯ ತರಂಗದ ಸಂಸ್ಥೆಯಿಂದ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಕೇಂದ್ರ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ವತಿಯಿಂದ ಗುರು ಶಿಷ್ಯ ಪರಂಪರೆ ಎನ್ನುವಂತಹ ಒಂದು ಯೋಜನೆಯ ಅಡಿಯಲ್ಲಿ ನಾವು ಸರ್ಕಾರಿ ಶಾಲೆಗಳಲ್ಲಿ ನಾಟ್ಯದ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೋಸ್ಕರ, ಅದರ ಬಗ್ಗೆ ಪ್ರಾಥಮಿಕ ಜ್ಞಾನವನ್ನು ಕೊಡೋದಕ್ಕೋಸ್ಕರವಾಗಿ ನೃತ್ಯ ಅಂದರೆ ಏನು, ಹೇಗೆ ಅದನ್ನು ಅರ್ಥ ಮಾಡ್ಕೋಬೇಕು, ಅದರ ಹೇಗಿರುತ್ತೆ ಅನ್ನೋದನ್ನ ಅರಿವು ಮೂಡಿಸೋದಕ್ಕೋಸ್ಕರವಾಗಿ ನಾವು ಇಲ್ಲಿ ಬಂದಿದ್ದೀವಿ. ನಾನು ಜನಾರ್ದನ್ ಅಂತ ನಾಟ್ಯ ತರಂಗದ ನೃತ್ಯ ಗುರು ಹಾಗೂ ಗುರು ಶಿಷ್ಯ ಪರಂಪರೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಬಂದಿರುವವರು ವಿದುಷಿ ರಾಜಲಕ್ಷ್ಮಿಯವರು ಹಾಗೂ ವಿದುಷಿ ಕಾವ್ಯ. ಇವರಿಬ್ಬರು ಭರತನಾಟ್ಯವನ್ನು ಸುಮಾರು 20 ವರ್ಷಗಳಿಂದ ಕಲಿತಾ ಇದ್ದಾರೆ. ಅಂದರೆ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದರೆ, ಭರತನಾಟ್ಯ ಕಲಿಬೇಕು ಅಂದ್ಕೊಳ್ಳಿ ಎಷ್ಟು ದಿವಸ ಕಲಿಬೇಕು, ಯಾವ ಪ್ರೋಗ್ರಾಮ್ ಕೊಡ್ತೀರಿ ಅಂತೆಲ್ಲ ಕೇಳ್ತಾರಲ್ವ. ಹಾಗೆ ಭರತನಾಟ್ಯ ಅನ್ನೋದು, ಈ ನಾಟ್ಯ ಅನ್ನೋದು ಅನೇಕ ವರ್ಷಗಳ ಅಭ್ಯಾಸದಿಂದ ತುಂಬ ಕರಗತವಾಗುತ್ತೆ, ತುಂಬ ಚೆನ್ನಾಗಿ ನಾವು ಮಾಡಬಹುದು. ಈಗ ನಿಮ್ಮಲ್ಲಿ ಯಾರಾದರೂ ಭರತನಾಟ್ಯ ಅಭ್ಯಾಸ ಮಾಡ್ತಿದ್ದೀರಾ? ಯಾರಾದರೂ ಶಾಸ್ತ್ರೀಯ ನೃತ್ಯವನ್ನು ಯಾರು ಕಲಿತಾ ಇದ್ದೀರಾ? ಯಾರೂ ಕಲಿತಾ ಇಲ್ಲ. ನೋಡಿದ್ದೀರಾ? ಕಾರ್ಯಕ್ರಮವನ್ನು ನೋಡಿದ್ದೀರಾ? ಭರತನಾಟ್ಯ ಕಾರ್ಯಕ್ರಮಗಳನ್ನು ನೋಡಿರ್ತೀರಲ್ವ? ಹಾಂ, ಭರತನಾಟ್ಯ ಕಾರ್ಯಕ್ರಮ ನೋಡಿದರೆ ಹೇಗೆ, ಇದೇನು, ಅವರೇನೋ ಕೈ ಮಾಡ್ತಾರೆ, ಕಾಲು ಮಾಡ್ತಾರೆ, ಕಣ್ಣು ಮಾಡ್ತಾರೆ, ಅದರ ಬಗ್ಗೆ ಎಲ್ಲ ನಿಮಗೆ ಅರಿವು ಗೊತ್ತಾಗಿಲ್ಲ. ಏನೋ ಮಾಡ್ತಾರೆ, ಚೆನ್ನಾಗಿರುತ್ತೆ, ಡ್ರೆಸ್ ಎಲ್ಲ ಚೆನ್ನಾಗಿರುತ್ತೆ, ನೋಡ್ಕೊಂಡಿರ್ತೀರಿ. ಹಾಗೆ ಆ ನಾಟ್ಯವನ್ನು ಹೇಗೆ ನೋಡಬೇಕು, ಏನನ್ನು ಅರ್ಥ ಮಾಡ್ಕೋಬೇಕು, ಅದರಲ್ಲಿ ಏನನ್ನು ಗ್ರಹಿಸುವಂಥದ್ದಿದೆ, ಅದನ್ನೆಲ್ಲ ನೀವು ತಿಳ್ಕೊಳ್ಳುವಂಥದ್ದು ಏನು ಅನ್ನೋದನ್ನು ನಾವು ಇವತ್ತಿನ ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೀವಿ. ಈ ನಾಟ್ಯ ಅನ್ನೋದಿದೆಯಲ್ಲ, ಡ್ಯಾನ್ಸ್ ಅನ್ನೋದಿದೆಯಲ್ಲ, ಇದು ಮಾನವರಿಗೆ ಸಹಜವಾದದ್ದು.
ಅಂದರೆ ನಮ್ಮೆಲ್ಲರಿಗೂ ಸಹಜವಾಗಿದೆ. ನಮಗೆ ಹೇಗೆ ಹಸಿವು ನಿದ್ದೆ ಅಂತಹದ್ದು ಹೇಗೆ ಸಹಜವಾಗಿರುತ್ತೋ ಹಾಗೆ ಇದು ಕೂಡ ತುಂಬ ಸಹಜವಾದದ್ದು. ಯಾಕೆ ಅಂತಂದರೆ ಈ ನಾಟ್ಯ ಅನ್ನೋದು ನೀವು ಇದನ್ನೆಲ್ಲ ಓದ್ತಿದ್ದೀರಿ, ಹಿಂದೆ ತುಂಬ ಹಿಂದೆ ಮನುಷ್ಯನಿಗೆ ಯಾವುದೇ ರೀತಿಯ ಫೆಸಿಲಿಟಿ ಇರಲಿಲ್ಲ. ಅವನು ಗುಡ್ಡಗಾಡಿನಲ್ಲಿ ಅಲಿತಾ ಇದ್ದ. ಆಮೇಲೆ ಎಲ್ಲೆಲ್ಲೋ ಪ್ರಾಣಿಗಳನ್ನು ತಿಂದ್ಕೊಂಡು ಬದುಕ್ತಾ ಇದ್ದ. ಬಟ್ಟೆ ಹಾಕೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಶಿಲಾಯುಗ ಅಂತ ಕರಿತೀವಿ, ನೀವು ಪಠ್ಯಪುಸ್ತಕದಲ್ಲಿ ಓದಿರ್ಬೋದು. ಶಿಲಾಯುಗದ ಸಮಯದಲ್ಲೂ ಕೂಡ ಅವನು ಏನೋ ಗೆಡ್ಡೆ ಗೆಣಸನೋ ಪ್ರಾಣಿಗಳನ್ನೋ ಬೇಟೆಯಾಡಿಯೋ ಏನೋ ತಿಂತಾ ಇದ್ದ. ಅವನಿಗೆ ಒಂದು ಭಾಷೆ ಅಂತ ಇರಲಿಲ್ಲ. ಹಾಗೆ ಏನು ಆಹಾರ ತಿನ್ನಬೇಕು ಅಂತ ಇರಲಿಲ್ಲ. ಹಾಗೆ ಏನು ಬಟ್ಟೆ ಹಾಕ್ಕೋಬೇಕು ಅಂತ ಇರಲಿಲ್ಲ. ಅದು ಗೊತ್ತಿಲ್ಲದೆ ಹೋದ ಸಮಯದಲ್ಲಿ ಕೂಡ ನೃತ್ಯ ಮಾಡೋದು ಗೊತ್ತಿತ್ತು. ಇದು ಆಶ್ಚರ್ಯ ಆಗುತ್ತೆ ನಿಮಗೆ. ನೃತ್ಯ ಅಂದರೆ ಇದೇನು ತಳಂಗು ತಕದಿಕ್ಕು ಅಂತ ಡ್ಯಾನ್ಸ್ ಮಾಡ್ತಾರೆ, ಹಾಗಲ್ಲ. ನೃತ್ಯ ಅಂದರೆ ಅಂಗವಿನ್ಯಾಸವನ್ನು ಮಾಡೋದು. ನೃತ್ಯ ಅಂದರೆ ಏನು ಅಂದರೆ ನಮ್ಮ ಮನಸ್ಸಿಗೆ ಸಂತೋಷವಾಗಿದ್ದನ್ನು ವ್ಯಕ್ತಪಡಿಸೋದು ವಿಧಾನ, ಅದು ನೃತ್ಯ. ಯಾಕೆಂತಂದರೆ ಒಬ್ಬ ಮನುಷ್ಯನಿಗೆ ಎಷ್ಟೋ ವರ್ಷದಿಂದ ಬೇಟೆ ಸಿಗ್ತಿರಲಿಲ್ಲ, ಎಷ್ಟೋ ದಿವಸಗಳಿಂದ ಬೇಟೆ ಸಿಕ್ಕಿರಲಿಲ್ಲ. ಬೇಟೆ ಸಿಕ್ತು ಅಂದ್ರೆ ಶಿಲಾಯುಗದ ಟೈಮ್ನಲ್ಲೂ ಬೇಟೆ ಸಿಕ್ತು ಅಂದ್ಕೊಳ್ಳಿ, ಅವ್ನು ತಿನ್ನೋಕ್ಕಿಂತ ಮುಂಚೆ ಖುಷಿಯಿಂದ ನೃತ್ಯ ಮಾಡ್ತಿದ್ದ. ನೃತ್ಯ ಅಂದರೆ ಕುಣಿತಿದ್ದ, ಆ ಕುಣಿಯೋದೇ ನೃತ್ಯ. ಹಾಗಾಗಿ ಮನುಷ್ಯನಿಗೆ ಹಸಿವು ನಿದ್ದೆ ಹೇಗೆ ಸ್ವಾಭಾವಿಕವಾಗಿದೆಯೋ ನೃತ್ಯ ಕೂಡ ಸ್ವಾಭಾವಿಕ. ಹಾಗಾಗಿ ನೃತ್ಯ ಅಂದರೆ ಆ ವಯಸ್ಸಿನವ್ರು ಮಾಡಬಾರ್ದು, ಈ ವಯಸ್ಸಿನವ್ರು ಮಾಡಬಾರ್ದು ಹಾಗೆಲ್ಲ ಇಲ್ಲ. ಯಾರು ಅಥವಾ ಹೆಂಗಸರು ಮಾತ್ರ ಮಾಡಬೇಕು, ಗಂಡಸರು ಮಾಡಬಾರ್ದು ಹಾಗೆಲ್ಲ ಇಲ್ಲ. ಮಕ್ಕಳು ಹಾಗೆ ತಿಳ್ಕೊಬೇಡಿ. ಯಾಕೆಂತಂದರೆ ನನಗೆ ಈಗ 66 ವರ್ಷ, ನನ್ನ 24ನೇ ವರ್ಷದಿಂದ ನಾನು ಅಭ್ಯಾಸ ಶುರು ಮಾಡಿದ್ದೀನಿ. ಇವತ್ತು ನಾನು ನೃತ್ಯವನ್ನು ಕಲಿತು ಅನೇಕ ಸಾಧನೆಗಳನ್ನು ಮಾಡಿ ನೃತ್ಯ ತರಗತಿಗಳನ್ನ ನಡೆಸಿ ನಿಮ್ಮಂಥ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅನೇಕ ಜನಕ್ಕೆ, ಸಾವಿರಾರು ಜನಕ್ಕೆ ನೃತ್ಯದ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದೀನಿ. ಆದ್ದರಿಂದ ನೃತ್ಯ ಅನ್ನೋದನ್ನು ಎಲ್ಲರೂ ಕಲಿಬೋದು, ಎಲ್ಲರೂ ಕಲ್ತ್ಕೋಬೇಕಾದಂಥದ್ದು. ಇದು ನೃತ್ಯ ಅನ್ನೋದು ಮನಸ್ಸು ಮತ್ತು ದೇಹ ಇವೆರಡಕ್ಕೂ ತುಂಬ ಮುಖ್ಯವಾಗಿ ನಮಗೆ ಮನುಷ್ಯನ ದೇಹವನ್ನು ಮತ್ತು ಮನುಷ್ಯನ ಮನಸ್ಸನ್ನು ಉತ್ತಮ ರೀತಿಯಲ್ಲಿ ಹೋಗುವಂತೆ ಮಾಡುತ್ತೆ. ದೈಹಿಕವಾಗಿ ನಿಮ್ಗೆ ಗೊತ್ತಿರುತ್ತೆ, ನೃತ್ಯ ಮಾಡಿದಾಗ ಅನೇಕ ಕೈಕಾಲುಗಳ ಚಲನೆ ಮಾಡ್ತೀವಿ. ಅದರಿಂದ ನಮಗೆ ದೈಹಿಕವಾದಂತಹ ಆರೋಗ್ಯ ಬರುತ್ತೆ, ದೈಹಿಕವಾದಂತಹ ಕ್ಷಮತೆ ಬರುತ್ತೆ, ದೈಹಿಕವಾದಂಥ ಸದೃಢತೆ ಬರುತ್ತೆ. ಹಾಗೆ ನಮ್ಮ ಆನಂದವನ್ನು ವ್ಯಕ್ತಪಡಿಸ್ತಾ ನಾವು ಅದನ್ನು ಮಾಡಿದಾಗ ಮನಸ್ಸು ಪ್ರಫುಲ್ಲವಾಗುತ್ತೆ, ಮನಸ್ಸು ವಿಕಾಸವಾಗುತ್ತೆ. ಇಲ್ಲಿರುವಂತಹ ಅನೇಕ ಸಾಹಿತ್ಯಗಳನ್ನು ಓದೋದ್ರಿಂದ ಮನಸ್ಸಿನ ಬುದ್ಧಿ ವಿಕಾಸ ಆಗುತ್ತೆ. ಹೀಗೆ ನೃತ್ಯ ಅನ್ನೋದು ಸರ್ವತೋಮುಖವಾದ ಬೆಳವಣಿಗೆಗೆ, ನಿಮ್ಮ ವ್ಯಕ್ತಿತ್ವಕ್ಕೆ ಇದು ಪೂರಕವಾಗಿರುವಂತಹ ಒಂದು ವಿದ್ಯೆ. ಆದ್ದರಿಂದ ನೃತ್ಯ ಅನ್ನೋದು ತುಂಬ ಶ್ರೇಷ್ಠವಾದಂತಹ ದೈವಿಕವಾದಂತಹ ದೇಹ ಮತ್ತು ಮನಸ್ಸಿಗೆ ನೆಮ್ಮದಿಯನ್ನು ಆರೋಗ್ಯವನ್ನು ಕೊಡುವಂತಹ ಒಂದು ಅತ್ಯುತ್ತಮವಾದ ಕಲೆ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನೀವು ನೃತ್ಯವನ್ನು ಕಲಿಯುವಂತಹ ಅವಕಾಶ ಸಿಕ್ಕರೆ ಶಾಸ್ತ್ರೀಯ ನೃತ್ಯಗಳನ್ನು ಕಲಿಯಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಹತ್ತಿರದ ಊರುಗಳಲ್ಲಿ ಎಲ್ಲಾದರೂ ಗಂಡು ಮಕ್ಕಳಾದರೂ ಅಷ್ಟೇ, ಗಂಡು ಮಕ್ಕಳು ಕಲಿಯೋದಿಲ್ಲ ಅಂತ ತಿಳ್ಕೊಂಬೇಡಿ. ಗಂಡು ಮಕ್ಕಳು ಕಲಿತ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಡ್ಯಾನ್ಸು. ಮತ್ತು ಗಂಡು ಮಕ್ಕಳು ಕಲಿತ್ರೆ ಈ ವಿದ್ಯೆನ ತುಂಬ ಮುಂದೆ ತೊಗೊಂಡು ಹೋಗೋದು. ಹೆಣ್ಮಕ್ಳಿಗೆ ಯಾವುದೋ ಒಂದು ಇದರಲ್ಲಿ ಲಿಮಿಟ್ ಬಂದುಬಿಡುತ್ತೆ. ಅವರು ಮದುವೆ ಆದ ಕೂಡಲೇನೋ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗ್ಕೊಂಡು ಬಿಟ್ಟು ಅಂಥದ್ದು. ಗಂಡು ಮಕ್ಕಳಿಗೆ ಹಾಗಿರೋಲ್ಲ. ಗಂಡು ಮಕ್ಕಳು ಈ ವಿದ್ಯೆಯನ್ನು ಕಲಿತು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಬಿಟ್ಟು ಆಮೇಲೆ ಮುಂದಿನ ಪೀಳಿಗೆಗೂ ಕೂಡ ದಾಟಿಸುವಂತಹ ಜವಾಬ್ದಾರಿ ಕೂಡ ಗಂಡು ಮಕ್ಕಳಿಗೂ ಇರುತ್ತೆ. ಸೊ ಇದು ನಾಟ್ಯವನ್ನು ಯಾಕೆ ಕಲಿಬೇಕು, ಎಷ್ಟು ಸ್ವಾಭಾವಿಕವಾದ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಂಟ್ರೊಡಕ್ಷನನ್ನು ಇದಕ್ಕೆ ಒಂದು ಹೇಳಿದ್ದೀನಿ. ಈಗ ನೃತ್ಯ ಅಂದರೆ ಹೇಗೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಏನೇನು ಇರುತ್ತೆ ಅದರಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಫಸ್ಟು ನೃತ್ಯವನ್ನು ಕಲಿಬೇಕಾದ್ರೆ ನಾವು ಭೂಮಿಗೆ ನಮಸ್ಕಾರವನ್ನು ಮಾಡ್ತೀವಿ. ಭೂಮಿಗೆ ನಮಸ್ಕಾರ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವು ಈ ಭೂಮಿಯನ್ನು ತುಳಿತೀವಿ ನೃತ್ಯ ಮಾಡಬೇಕಾದ್ರೆ. ಸಾಮಾನ್ಯವಾಗಿ ನಮ್ಮ ಸಂಸ್ಕಾರಗಳು ಹೇಗಿರುತ್ತೆ ಅಂತಂದರೆ, ನಮಗೆ ಕಾಲಿಗೆ ಏನು ತಾಗಿದ್ರೂ ನಾವು ನಮಸ್ಕಾರವನ್ನು ಮಾಡ್ತೀವಿ ಅಲ್ವಾ. ಕಾಲಿಗೇನೋ ಅಕಸ್ಮಾತಾಗಿ ತಾಗ್ಬಿಟ್ರು ಹೀಗೆ ಹೋಗಿ ನಮಸ್ಕಾರ ಮಾಡ್ತೀವಿ. ಹಾಗೆ ಆದರೆ ಇಲ್ಲಿ ನೃತ್ಯ ಮಾಡೋಕ್ಕೋಸ್ಕರ ಭೂಮಿಯನ್ನು ಬಲವಾಗಿ ತುಳಿತೀವಿ. ನಾವು ಸಾಮಾನ್ಯವಾಗಿ ಭೂಮಿಯನ್ನು ತಾಯಿ ಅಂತ ಕನ್ಸಿಡರ್ ಮಾಡ್ತೀವಿ.
ಈ ತಾಯಿಯನ್ನು ನಾವು ತುಳಿಯೋಕ್ಕೋಸ್ಕರವಾಗಿ, ತಾಯಿ ನಾನು ನೃತ್ಯ ಕಲಿಯೋಕ್ಕೋಸ್ಕರವಾಗಿ ನಾನು ನಿನ್ನನ್ನು ತುಳಿತಾ ಇದ್ದೀನಿ, ಆದ್ದರಿಂದ ನಿನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿಬಿಟ್ಟು ಫಸ್ಟು ನಮಸ್ಕಾರವನ್ನು ಮಾಡ್ತೀವಿ. ಹೇಗೆ ನಮಸ್ಕಾರ ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಈಗ. ಶ್ಲೋಕ ಹೇಳ್ಕೊಳ್ಳಿ. ಸಾಮಾನ್ಯವಾಗಿ ಶ್ಲೋಕವನ್ನು ಹೇಳ್ತೀವಿ. ಒಂದು ಶ್ಲೋಕ ನಟರಾಜನ ಕುರಿತಾಗಿರುವಂಥದ್ದು, ಮತ್ತೊಂದು ಶ್ಲೋಕ ಗುರುವಿನ ಕುರಿತಾಗಿರುವಂಥದ್ದು. ಈ ಶ್ಲೋಕವನ್ನು ಹೇಳಿಕೊಂಡು ಪ್ರಾರಂಭವನ್ನು ಮಾಡ್ತೀವಿ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನ್ನುಮಃ ಸಾತ್ವಿಕಂ ಶಿವಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಳ್ಳಂಗು ತಕ ದಿಕ್ಕು ತಕ ತರಿ ಕಿಟತಂ 1 2 3 4 1 2 3 4. ಈ ರೀತಿ ನಮಸ್ಕಾರವನ್ನು ಭೂಮಿಗೆ ಮಾಡಿ ಆಮೇಲೆ ನೃತ್ಯವನ್ನು ಶುರು ಮಾಡ್ತೀವಿ. ಈ ನೃತ್ಯದಲ್ಲಿ ಗೆಜ್ಜೆಗಳಿಗೆ ತುಂಬ ಮಹತ್ವ ಇದೆ. ಈ ಗೆಜ್ಜೆಗಳನ್ನು ಕಟ್ಟದೆ ನೃತ್ಯವನ್ನು ಅಭ್ಯಾಸಕ್ಕೆ ಮಾಡಬೇಕು ಅಂತ ಇಲ್ಲ. ನೃತ್ಯ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಗೆಜ್ಜೆಯನ್ನು ಧರಿಸಲೇಬೇಕು. ಗೆಜ್ಜೆಯನ್ನು ನಾವು ತುಂಬ ಪ್ರಶಸ್ತವಾಗಿ, ತುಂಬ ಪೂಜನೀಯವಾಗಿ ನೋಡ್ತೀವಿ. ಅದು ಗೆಜ್ಜೆ ಕೂಡ ಒಂದು ವಾದ್ಯ ಎಂಬುದನ್ನು ನಾವು ಇದು ಮಾಡ್ತೀವಿ. ಸಾಮಾನ್ಯವಾಗಿ ಇದನ್ನು ಗುರುಗಳಿಂದ ತೆಗೆದುಕೊಳ್ತಾರೆ. ಹಿಂದೆ ಇಲ್ಲೂ ಅಷ್ಟೇ ನಮ್ಮ ಇವತ್ತಿನ ಗುರು ಶಿಷ್ಯ ಪರಂಪರೆಯಲ್ಲಿ ಅಂತ ಹೇಳೋದಕ್ಕೆ, ಗುರು ಶಿಷ್ಯ ಪರಂಪರೆಗೆ ತುಂಬ ಮಹತ್ವ ಇದೆ ನೃತ್ಯ ಮತ್ತು ಸಂಗೀತದಲ್ಲಿ. ನೃತ್ಯದಲ್ಲಂತೂ ಸಾಮಾನ್ಯವಾಗಿ ನಾನು ಹೇಳಿದಾಗೆ ಈಗ ಅನೇಕ ವರ್ಷಗಳಿಂದ ನಂತರ ಅಭ್ಯಾಸ ಮಾಡ್ತಿದ್ದಾರೆ. ಹಾಗೆ ಸತತವಾಗಿ ಗುರುಗಳಿಂದ ಅಭ್ಯಾಸವನ್ನು ಪಡೆದುಕೊಳ್ತಾರೆ. ಈ ನೃತ್ಯವನ್ನು ಕಲಿಬೇಕಾದರೆ ನಮ್ಮ ಅಂಗಾಂಗಗಳನ್ನು ಸರಿಯಾಗಿ ಎಕ್ಸಸೈಸ್ ಮಾಡಬೇಕು. ಅದಕ್ಕೆ ರೂಪುರೇಷೆಯನ್ನು ಕೊಡಬೇಕು. ಅದಕ್ಕೆ ಮೊದಲಿಗೆ ಅಭ್ಯಾಸವನ್ನು ಅಡವುಗಳು ಅಂತ ಅಭ್ಯಾಸ ಮಾಡ್ತೀವಿ. ನೃತ್ಯವನ್ನು ಮುಖ್ಯವಾಗಿ 2 ವಿಧಗಳಾಗಿ ವಿಂಗಡಿಸ್ತೀವಿ, ನೃತ್ಯ ಮತ್ತು ನೃತ್ಯ ಅಂತ. ನೃತ್ಯ ಅಂದರೆ ಅದು ಯಾವುದು ಮೀನಿಂಗನ್ನು ಹೇಳೋಲ್ಲ. ನೀವು ಸಾಮಾನ್ಯವಾಗಿ ಭರತನಾಟ್ಯ ನೋಡಿದಾಗ ಜತಿ ಹೇಳ್ಕೊ ತಳಂಗುತಕ ದಿಕ್ಕುತಕ ತರಿಕಿಟೊತೊಂ ತಾ ತೈ ತೈ ತಾ ದಿತ್ತೈ ತೈ ತಾ ತಾಕು ಧಣಕುತಕ ಈ ರೀತಿ ಶಬ್ದಗಳನ್ನು ಕೇಳ್ತೀರಲ್ವ. ತತ್ ತೈ ತಯ್ಯುಂ ತತ್ ತಾಮ್ ಅಂತ ಈ ರೀತಿ ಮಾಡುವಂಥದ್ದು. ಯಾವುದೇ ಹಾಡನ್ನು ಹೇಳದೆ ಕೇವಲ ಜತಿಗಳ ಮೂಲಕ ಅಂಗಾಂಗಗಳ ವಿನ್ಯಾಸವನ್ನು ಮಾಡೋದಕ್ಕೆ ನೃತ್ಯ ಅಂತ ಕರಿತೀವಿ. ಆಮೇಲೆ ಹಾಡುಗಳನ್ನು ಹೇಳಿಕೊಂಡು ಯಾವುದಾದ್ರೂ ಕಥೆಯನ್ನು ಹೇಳೋದೋ ಅಥವಾ ಯಾವುದಾದ್ರೂ ಘಟನೆಯನ್ನು ಹೇಳೋದೋ ಅಥವಾ ಯಾವುದೇ ದೇವರ ವರ್ಣನೆಯನ್ನು ಮಾಡೋದೋ ಅದಕ್ಕೆ ನೃತ್ಯ ಅಂತ ಕರಿತೀವಿ ನಾವು. ಸೊ 2 ವಿಧವನ್ನು ನಾವು ನೋಡ್ತೀವಿ. ನೃತ್ಯ ಅನ್ನೋದು ಇದೆಯಲ್ವ, ನೃತ್ಯ ಅನ್ನೋದು ಕೇವಲ ಅದೊಂದು ರೀತಿಯ ಮನರಂಜನೆಯನ್ನು ಕೊಡುವಂಥದ್ದು. ಅದರಲ್ಲಿ ಅರ್ಥವೇನೂ ಇರೋದಿಲ್ಲ. ಅಲ್ಲಿ ಹಸ್ತವಿನ್ಯಾಸಗಳನ್ನೆಲ್ಲ ಮಾಡ್ತೀವಿ ನಾವು. ಈಗ ಅಡವು ಅಂದರೇನು? ಅಡವು ಅಂದರೆ ಹೆಜ್ಜೆಗಳು ಅಂತ, ಪ್ರಾಥಮಿಕವಾದಂಥ ಹೆಜ್ಜೆಗಳು. ಈ ಪ್ರಾಥಮಿಕವಾದ ಹೆಜ್ಜೆಗಳನ್ನು ಕಲಿಯದೆ ನಮಗೆ ನೃತ್ಯ ಬರೋದಿಲ್ಲ, ನೃತ್ಯ ಮಾಡೋಕ್ಕೆ ಆಗೋದಿಲ್ಲ. ಈಗ ನೀವು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಭಾಷೆಯನ್ನು ಕಲಿಬೇಕು ಅಂತಂದರೆ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಹಿಂದಿ ಇರಲಿ, ಏನನ್ನು ಕಲಿತೀರಿ? ಫಸ್ಟು ಏನು ಕಲಿತೀರಿ? ಫಸ್ಟು ಯಾವುದಾದ್ರು ಭಾಷೆ ಕಲಿಬೇಕು ಅಂದರೆ ಏನು ಕಲಿತಿದ್ದೀರಿ? ಏನು ಕಲಿತೀರಿ? ವರ್ಣಮಾಲೆ ಕಲಿತೀರಿ. ಕರೆಕ್ಟ್, ವರ್ಣಮಾಲೆ. ಅಕ್ಷರಗಳನ್ನು ಕಲಿತೀವಿ ಅಲ್ವಾ? ವರ್ಣಮಾಲೆಯನ್ನು ಕಲಿತೀವಿ. ವರ್ಣಮಾಲೆ ಕಲಿದೆ ನಮಗೆ ಯಾವ ಭಾಷೆನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾವುದು ಓದೋಕ್ಕೆ ಸಾಧ್ಯ ಇಲ್ಲ, ಬರಲಿಕ್ಕಾಗಲಿ ಓದೋಕ್ಕಾಗಲಿ ಸಾಧ್ಯನೇ ಇಲ್ಲ. ಹಾಗೆ ವರ್ಣಮಾಲೆಯನ್ನು ಕಲಿದೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ
ನೃತ್ಯ ಎನ್ನುವುದು ಕೂಡ ಒಂದು ಭಾಷೆ ಅಂತ ಇಟ್ಕೊಂಡ್ರೆ, ನೃತ್ಯವನ್ನು ಕಲಿಬೇಕಾದ್ರೆ ನಾವೇನು ಕಲಿಬೇಕು? ನೃತ್ಯದ ವರ್ಣಮಾಲೆಯನ್ನು ಕಲಿಬೇಕು. ನೃತ್ಯದ ವರ್ಣಮಾಲೆ ಅಂತಂದರೆ ನಮಗೆ ನಾವು ಮಾಡುವಂಥ ಅಡವು ಅಂತಂದ್ರೇನು? ಹೆಜ್ಜೆ ವಿನ್ಯಾಸಗಳು. ಹೆಜ್ಜೆಗಳನ್ನು ಫಸ್ಟ್ ಕಲಿಬೇಕು ನಾವು. ಹೆಜ್ಜೆಗಳನ್ನು ಸತತವಾಗಿ ಸುಮಾರು 50ರಿಂದ 60 ಬೇರೆ ಬೇರೆ ರೀತಿಯ ಹೆಜ್ಜೆಗಳನ್ನು ಕಲಿಯೋದ್ರಿಂದ ನಿಮಗೆ ಮುಂದಿನ ನೃತ್ಯವನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಈಗ ನೀವು ಹೇಳಿದ್ರಿ, ಒಂದು ಭಾಷೆಯನ್ನು ಕಲಿಬೇಕಾದ್ರೆ ನಾವು ವರ್ಣಮಾಲೆಯನ್ನು ಕಲಿಬೇಕು. ವರ್ಣಮಾಲೆಯನ್ನು ಕಲಿತಾದ್ಮೇಲೆ ಪದವನ್ನು ರಚನೆ ಮಾಡ್ತೀವಿ ಅಲ್ವಾ? 2, 3, 4 ಅಕ್ಷರಗಳು ಇರುವಂತಹ ಪದವನ್ನು ರಚನೆ ಮಾಡ್ತೀವಿ. ಆ ಪದವನ್ನು ಒಂದೊಂದೇ ಪದವನ್ನು ಸೇರಿಸಿ ಅರ್ಥಪೂರ್ಣವಾಗಿ ಸೆಂಟೆನ್ಸನ್ನು ರಚನೆ ಮಾಡ್ತೀವಿ. ಇದೇ ರೀತಿಯಲ್ಲಿ ಕೂಡ ಅನೇಕ ಅಡವುಗಳನ್ನ ಜೋಡಿಸ್ತಾ ನೃತ್ಯ ಆಗತ್ತೆ. ಇದು ಯಾರಿಗೂ ಕಷ್ಟ ಅಲ್ಲ, ಯಾವ ವಯಸ್ಸಿನವರಿಗೂ ಕಷ್ಟ ಅಲ್ಲ, ಅಥವಾ ಯಾವ ಲಿಂಗಭೇದವಿಲ್ಲದೆ ಗಂಡಸರು ಹೆಂಗಸರು ಎಲ್ಲರೂ ಕಲಿಬಾರ್ದಂತಹ ವಿದ್ಯೆ. ತುಂಬ ಕಷ್ಟ ಅಂಥದ್ದು ಇಲ್ಲ. ಸ್ವಾಭಾವಿಕವಾದ ನಮ್ಮ ಚಲನೆಗಳು ಅದನ್ನು ವಿನ್ಯಾಸಗೊಳಿಸಿ ಅದಕ್ಕೆ ಒಂದು ಸಂಸ್ಕಾರವನ್ನು ಕೊಡೋದಕ್ಕೆ ಅಡವು ಅಂತ ಕರಿತೀವಿ. ಕೈ ಮತ್ತು ಕಾಲುಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಅಂಗಾಂಗಗಳನ್ನು ಬೇರೆ ಬೇರೆ ರೀತಿಯ ಚಲನೆಗೆ ಒಳಪಡಿಸೋದೇ ಅಡವುಗಳು, ಹೆಜ್ಜೆಗಳು. ಈ ಹೆಜ್ಜೆಗಳು ಭರತನಾಟ್ಯದ ಮೂಲ ಸ್ವರೂಪಗಳು. ಉದಾಹರಣೆಗೆ ಪ್ರಾರಂಭದಲ್ಲಿ ನಾವು ತಟ್ಟಡವು ಎನ್ನುವಂತಹ ಅಡವನ್ನು ಮಾಡ್ತೀವಿ. ತಟ್ಟಡವು ಅಂತ ಅಡವನ್ನು ಮಾಡ್ತೀವಿ. ಯಾವುದೂ ಸ್ವಾಭಾವಿಕವಾಗಿ ಇಲ್ಲದೆ ಇರೋದಲ್ಲ, ತುಂಬ ಕಷ್ಟವಾಗಿರೋದಲ್ಲ, ಎಲ್ಲರೂ ಮಾಡುವಂಥದ್ದು. ಇದನ್ನು ಅಡವನ್ನು ಮಾಡಬೇಕಾದ್ರೆ ಭರತನಾಟ್ಯದಲ್ಲಿ ಒಂದು ವಿಶೇಷವಾದ ಭಂಗಿಯಲ್ಲಿ ನಿಂತ್ಕೊಳ್ತೀವಿ. ಅದಕ್ಕೆ ಅರೆಮಂಡಿ ಅಥವಾ ಅರ್ಧಮಂಡಲ ಅಂತ ಹೇಳ್ತೀವಿ. ಹಾಗೆ ನಿಂತ್ಕೊಳ್ಳೋದು ಅಂದರೆ ಕಾಲುಗಳ ಬೆರಳನ್ನು ಪಕ್ಕಕ್ಕೆ ಮಾಡಿ, ಮೊಳಕಾಲುಗಳನ್ನು ಪಕ್ಕಕ್ಕೆ ಮಾಡಿ, ಮೊಳಕಾಲು ಬಳಿ ಬಗ್ಗಿಸಿ ನಿಲ್ತಾರೆ. ನೇರವಾಗಿ ಸೊಂಟ, ಬೆನ್ನು, ಭುಜ, ತಲೆ ನೇರವಾಗಿರುತ್ತೆ. ಮುಖದಲ್ಲಿ ಮಂದಹಾಸ ಇರುತ್ತೆ, ನಗು ಮುಖ ಇರಬೇಕು. ಏನೋ ಮಾಡಿ ನಮಗೆ ಶಿಕ್ಷೆ ಕೊಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಇರಬಾರ್ದು. ಗೊತ್ತಾಯ್ತಾ? ಬರುತ್ತಾ ನಿಮಗೂ ನಿಲ್ಲಕ್ಕೆ? ನೋಡೋಣವಾ? ಯಾರಾಗುತ್ತೆ ನೋಡಿ, ಟ್ರೈ ಮಾಡಿ. ಅರಮಂಡಿ ಯಾರು ಗಂಡು ಮಕ್ಕಳು ಆಗ್ಬೋದು, ಟ್ರೈ ಮಾಡಿ. ನಿಂತ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನಿಂತ್ಕೊಳ್ಳಿ, ಸಂಕೋಚ ಬೇಡ. ಯಾರು ನಿಂತ್ಕೊಳ್ಳಿ. ಅಲ್ಲ, ನಿಂತಲ್ಲೇ ಯಾರೂ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ನಿಂತ್ಕೊಳ್ಳಿ. ಎಸ್, ಬರುತ್ತೆ ತಾನೇ ಭರತನಾಟ್ಯ? ಬನ್ನಿ ನಿಂತ್ಕೊಳ್ಳಿ. ಮತ್ತೆ ಯಾರು ಒಂದು 4 ಜನ ನಿಂತ್ಕೊಳ್ಳಿ. ನಿಮ್ಗೆ ತೋರ್ಸೋಕ್ಕೆ ಬಂದಿದ್ದೀವಿ ನಾವು, ನೀವು ನಮ್ಮ ಜೊತೆಗೆ ಮಾಡಬೇಕು ಅಲ್ವಾ? ಎಸ್, ಗುಡ್. ಕಾಲನ್ನು ಬೆರಳು ತಿರ್ಸ್ಬೇಕು. ಸೊಂಟಕ್ಕೆ ಅವ್ರು ಇಟ್ಕೊಂಡಿದ್ದಾರಲ್ಲ ಹೀಗೆ, ಕೈಯನ್ನು ಹೀಗೆ ಇಟ್ಕೋಬೇಕು. ಸ್ವಲ್ಪ ಬಗ್ಸ್ಬೇಕು, ಜಾಸ್ತಿ ಬಗ್ಸ್ಬೇಕು ಬೆನ್ನು. ನೋಡಿ, ಹೌದಾ? ಅರಮಂಡಿ ನಿಂತ್ಕೊಳ್ಳೋದೇನು ಕಷ್ಟ ಅಲ್ಲ. ತುಂಬ ಹೊತ್ತು ನಿಂತ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಅರಮಂಡಿ ನಿಂತ್ಕೊಳ್ಳೋಕೆ ಎಲ್ಲರಿಗೂ ಬರುತ್ತೆ ಅಲ್ವಾ? ಇದು ಅರಮಂಡಿ ಅನ್ನುವಂಥ ಪೊಸಿಷನ್. ಕೂತ್ಕೊಳ್ಳಿ. ಈ ಅರಮಂಡಿನ ಹೆಚ್ಚಿನ ಅಡವುಗಳು, ಹೆಚ್ಚಿನ ಹೆಜ್ಜೆಗಳು ಈ ಅರಮಂಡಿನಲ್ಲೇ ಇರುತ್ತೆ. ಗೊತ್ತಾಯ್ತಾ? ಈಗ ಮೊದಲಿಗೆ ಪ್ರಥಮವಾಗಿ ನಾವು ಕಲಿಯುವಂಥದ್ದು ಅಡವುಗಳಿಗೆ ತಟ್ಟಡವು ಅಂತ ಕರಿತೀವಿ ನಾವು. ತಟ್ಟಡವು ಅಂದ್ರೇನು? ತಟ್ಟೋದು ಅಂತ, ನೆಲವನ್ನು ತಟ್ಟೋದು, ಕಾಲಿಂದ ನೆಲವನ್ನು ತಟ್ಟೋದು. ಮೊದಲನೇ ತಟ್ಟಡವನ್ನು ನಾವು ಇಲ್ಲಿ ಈಗ ತೋರಿಸ್ತಾ ಇದ್ದೀವಿ. ಒಂದು ಕಾಲಿಗೆ ಒಂದೊಂದು ಬಾರಿ ನೆಲವನ್ನು ತಟ್ತೀವಿ. ತೈ ಯಾ ತೈ, ತೈ ಯತ್ತಾಂ, ತೈ ಯಾ ತೈ, ತೈ ಯತ್ತಾಂ. ಇದು ತಟ್ಟಡವು ಅಂತ. ಇದು ದಿವಸ ನಾವು ಮಾಡ್ತೀವಲ್ಲ, ಏನು ಡ್ಯಾನ್ಸಾಗಿ ಕಲಿಯೋದೇನು ಅಂತ ಅನಿಸ್ಬೋದಲ್ವ ನಿಮಗೆ? ಅದನ್ನೇ ಕ್ರಮವಾಗಿ ಮಾಡುವಂಥದ್ದನ್ನ ತಟ್ಟಡವು, ಅಡವು ಅಂತ ಕರಿತೀವಿ. ಇದು ಎಲ್ಲರೂ ತಟ್ಟಕ್ಕೆ ಬರುತ್ತೆ ನಮಗೆ, ಆದರೆ ಅದನ್ನ ಕ್ರಮ ಇದೆ. ಹಾಗೆ ನಿಂತ್ಕೊಂಡು ಹಾಗೆ ತರ್ತೀವಿ. ಸಾಮಾನ್ಯವಾಗಿ ಈ ಅಡವುಗಳನ್ನು, ಹೆಜ್ಜೆಗಳನ್ನು ಬೇರೆ ಬೇರೆ ರೀತಿ, ನಾನು ಹೇಳಿದೆ 50ರಿಂದ 60 ಹೆಜ್ಜೆಗಳಿವೆ ಅಂತ ಹೇಳಿದೆ. ಎಲ್ಲ ಅಡವುಗಳನ್ನು, ಹೆಜ್ಜೆಗಳನ್ನು ನಾವು 3 ಸ್ಪೀಡಲ್ಲಿ ಮಾಡ್ತೀವಿ. 1ನೇ ಕಾಲ, 2ನೇ ಕಾಲ, 3ನೇ ಕಾಲ ಅಂತ 3 ಸ್ಪೀಡ್ಸ್. ಈಗ ಇವ್ರು ಮಾಡಿದ್ರಲ್ಲ, ಮೊದಲನೇ ಕಾಲ ಇನ್ನೊಮ್ಮೆ ಮಾಡ್ತಾರೆ ನೋಡಿ. ತೈ ತಳಂಗು ತಕ್ಕತಿ ಕುತಕತ ರಿಕಿಟ ತೊಂ ತೈ ಯಾ ತೈ, ತೈ ಯತ್ತಾಂ, ತೈ ಯಾ ತೈ, ತೈ ಯತ್ತಾಂ.
ತಯ್ಯ ತೈ ತಯ್ಯತ್ತಾಂ 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 ತಯ್ಯ ತೈ ತಯ್ಯತ್ತಾಂ. ಈ ರೀತಿ 3 ಸ್ಪೀಡುಗಳಲ್ಲಿ ಅವರು ಅಡವನ್ನು ಮಾಡಿದರು ಅಲ್ವಾ. ಇದೇ ಮಾಡುವಂಥ ಕಷ್ಟವೇನಲ್ಲ ಅಲ್ವಾ. ಹಾಂ, ಈಗ 1-2 ಜನ ಮಾಡಿ, ನಿಮಗೆ ಕಲಿಸೋ ಅಂತ ಮಾಡಿ. ಯಾರೋ ಹುಡುಗರು ಯಾರೋ ನಿಂತ್ಕೊಳ್ಳಿ, ಕಷ್ಟ ಏನಿಲ್ಲ. ನಾ ಹೇಳ್ದಂಗೆ ಮಾಡಿರಾಯ್ತು ಅಷ್ಟೇ. ಕಷ್ಟನಾ? ಹಾಂ, ಬನ್ನಿ ನಿಂತ್ಕೊಳ್ಳಿ. ನಾನೇ ಹೇಳಲಾ? ಯಾರಿಗೋ ತೋರಿಸ್ಲಾ? ಹಾಂ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಏನು ಸಂಕೋಚ ಯಾಕೆ? ಬೇಡದವ್ದು ಕೆಲಸ ಮಾಡ್ತಿದ್ದೀವಾ? ಒಳ್ಳೆ ಕೆಲಸ ಮಾಡ್ತಿದ್ದೀವಿ. ಈ ಒಂದು ಅಪಾರ್ಚುನಿಟಿ ನಿಮಗೆ ನೃತ್ಯನ ತಿಳ್ಕೊಳ್ಳೋಕ್ಕೆ. ಬಾಮ್ಮ, ನೀನು ಬಾಮ್ಮ, ನಿಂತ್ಕೊಂಡಿದ್ಯಲ್ಲ, ಬಾಮ್ಮ ಮಾಡು. ಹಾಂ, ಬನ್ನಿ, ಮುಂದೆ ಬರಬೇಕು. ಯಾಕೆ ಮಾಡ್ತಾಯಿಲ್ಲ ನೀವೆಲ್ಲ? ಹಾಂ, ನಿಂತ್ಕೊಮ್ಮ. ಗೊತ್ತಾಯ್ತಾ? ಬಲಗಾಲಿಂದ ಶುರು ಮಾಡಬೇಕು. ಹಾಂ, 1 2 3 4. ತಯ್ಯ, ನಿಧಾನ. ತಯ್ಯ ತೈ ತಯ್ಯತ್ತಾಂ ತಯ್ಯ ತೈ ತಯ್ಯತ್ತಾಂ. ಅಷ್ಟೇ ಅಲ್ವಾ. ಎಲ್ಲರೂ ಮಾಡ್ಬೋದು ಅಂಥದ್ದು. ಯಾಕೆ ಸಂಕೋಚ ಮಾಡ್ಕೋತಿದ್ದೀರಿ? ಯಾಕೆ ಮುಂದೆ ಬರ್ತಾ ಇಲ್ಲ? ಹಾಂ, ನಾ ಹೇಳಿದೆ, ಡಾನ್ಸು ಅನ್ನೋದು ತುಂಬ ಆರೋಗ್ಯಕರವಾದಂತಹ ಒಂದು ಕಲೆ. ಇದು ಅದನ್ನು ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಕೊಂಡೊಯ್ಯುವಂತಹ ಕಲೆ. ಆದ್ದರಿಂದ ಇದನ್ನು ಕೂತ್ಕೊಂಡು ಮತ್ತೆ ಕಲಿತೀನಿ. ಒಬ್ಬರೇ ಬರಬಾರ್ದು, ಬನ್ನಿ 4-5 ಜನ ಮುಂದೆ ಬಂದು ಅಟ್ಲೀಸ್ಟ್ ಡಾನ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಅದನ್ನ ಅರ್ಥಕೊಳ್ಳಿ. ಗಂಡ್ಮಕ್ಳು ಬರ್ಬೋದು, ಏನು ತೊಂದರೆ ಇಲ್ಲ. ಈಗ ಹೀಗೆ ಅನೇಕ ರೀತಿಯ ಹೆಜ್ಜೆಗಳು ಇದೆ. ನಿಮ್ಮ ಸ್ಕೂಲ್ ಡಾನ್ಸ್ಗಳಲ್ಲೆಲ್ಲ ಈ ಹೆಜ್ಜೆಗಳನ್ನು ಉಪಯೋಗಿಸ್ತಾರೆ. ಆದರೆ ಅದನ್ನು ಯಾವುದಾದ್ರೂ ರೀತಿಯಾದ ಕ್ರಮಬದ್ಧತೆ ಇರೋಲ್ಲ ಅದರಲ್ಲಿ. ಉದಾಹರಣೆಗೆ ಅತ್ಯಂತ ತುಂಬ ನಿಮ್ಮ ನೃತ್ಯಗಳಲ್ಲಿ ನೀವು ಜಾನಪದ ನೃತ್ಯನೋ ಏನೋ ಮಾಡಬೇಕಾದ್ರೆ ತುಂಬ ಉಪಯೋಗಿಸಿ ಅದನ್ನ ಸರಿಯಾಗಿ ಮಾಡದೆ, ಅಂದರೆ ಶಾಸ್ತ್ರೀಯ ರೀತಿಯಲ್ಲಿ ಕಲ್ತಿರೋಲ್ಲ. ಹಾಗಾಗಿ ನಿಮ್ಮಲ್ಲಿ ಹೇಗೆ ಮಾಡ್ತಾರೆ, ನಮ್ಮಲ್ಲಿ ಹೇಗೆ ಮಾಡ್ತೀವಿ, ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸುಮ್ಮನೆ ತೋರಿಸ್ತೀವಿ. ಕುದಿತ್ತ ಅಡವು ಅಂತ ಅದಕ್ಕೆ ಕರಿತೀವಿ ನಾವು. ಕುದಿತ್ತ ಅಡವು ಅಥವಾ ಕುದಿತ್ತ ಮೆಟ್ಟು ಅನ್ನುವಂತಹ ಅಡವನ್ನು ನಾವು ಶಾಸ್ತ್ರೀಯವಾಗಿ ಹೇಗಿರುತ್ತೆ ಮತ್ತು ಸಾಮಾನ್ಯವಾಗಿ ಜನರಲ್ಲಾಗಿ ಅದನ್ನು ಉಪಯೋಗಿಸಿದಾಗ ಹೇಗಿರುತ್ತೆ ಎರಡನ್ನೂ ತೋರಿಸ್ತೀವಿ ನಾವೀಗ. ಕುದಿತ್ತ ಮೆಟ್ಟು ತೈಹಿ ನಾವು ಶಾಸ್ತ್ರೀಯ ನೃತ್ಯದಲ್ಲಿ ಮಾಡಿದಾಗ ಹೇಗಿರುತ್ತೆ ಅಂತ. ಇಷ್ಟೇ ಮಾಡೋದು, ಸಾಮಾನ್ಯ ಅವರು ಅಷ್ಟೇ ಮಾಡೋದಲ್ವ. 1 2 3 4. ತೈಹ ತೈಹಿ 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 ತೈಹ ತೈಹಿ. ಸೌಖ್ಯ ಮತ್ತು ಶ್ಯಾಮ ಬನ್ನಿ. ಅವ್ರು ಹಂಗೆ ಮಾಡ್ತಾರೆ ಅಂತಲ್ಲ, ಅಂದರೆ ಇದನ್ನು ನೀವು ನೋಡಿರ್ತೀರಿ ಅಲ್ವಾ, ಎಲ್ಲರೂ ನೋಡಿರ್ತೀರಿ ಈ ಅಡವನ್ನ. ಆದರೆ ಹೀಗೆ ಇರೋಲ್ಲ. ಸ್ಕೂಲ್ ಡಾನ್ಸ್ಗಳಲ್ಲಿ ಹೇಗೆ ಯೂಸ್ ಮಾಡ್ತಾರೆ ತೋರಿಸ್ತಾರೆ. 1 2 3 4. ತೈಹ ತೈಹಿ ತೈಹ ತೈಹಿ ತೈಹ ತೈಹಿ ತೈಹ ತೈಹಿ ಹೀಗೆಲ್ಲ ಉಪಯೋಗಿಸ್ತಾರೆ. ಹೌದಾ? ಹಿಂಗೆ ಉಪಯೋಗಿಸೋದು ನೋಡಿದ್ದೀರಲ್ವಾ ನೀವು? ಅನೇಕ ನೃತ್ಯಗಳಲ್ಲಿ ಹೀಗೆ ಉಪಯೋಗಿಸ್ತಾರಲ್ವಾ? ಅದು ಹಾಗಲ್ಲ, ಕ್ರಮ ಹಾಗಲ್ಲ. ಅದನ್ನು ಅಂದರೆ ನಿಮಗೆ ಮಾಡಬೇಕಾದ್ರೆ ನೀವು ಶಾಸ್ತ್ರೀಯವಾಗಿ ಕಲ್ತಿರೋಲ್ಲ, ಅದು ಚೆನ್ನಾಗಿ ಕಾಣುತ್ತೆ ಅಂತ ಮಾಡಿರ್ತಾರೆ. ಶಾಸ್ತ್ರೀಯವಾಗಿ ನೋಡಿದಾಗ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸಿದ್ವಿ. ಈಗ ನಾಟಡುವು ಎನ್ನುವಂಥದ್ದು, ನೀವು ಬರ್ರಿ ಜೊತೆಗೆ. ನಾಟಡುವು ಅಂತ, ನಾಟಡುವು ಅನ್ನೋದು ಕಾಲುಗಳನ್ನು ಹಿಮ್ಮಡಿ ಮೇಲೆ ಇಟ್ಕೊಂಡು ಮಾಡುವಂಥದ್ದು ನಾಟಡುವು. ಕಾಲಿನ ಹಿಮ್ಮಡಿಯನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು ನಾಟಡುವು. ನೋಡಿ, ಕಾಲಿನ ಹಿಮ್ಮಡಿ, ಕಾಲನ್ನು ಉಪಯೋಗಿಸ್ತಾರೆ ಹೇಗೆ ಅಂತ. 1 2 ಫಸ್ಟ್ ನಾಟಡುವು.
ತೈಯುಂ ದತ್ತ ತೈಯುಂ ತಾಹ ತೈಯುಂ ದತ್ತ ತೈಯುಂ ತ. ಈಗ ವಿತೌಟ್ ಹ್ಯಾಂಡ್ಸ್ ಮಾಡಿ ಇದನ್ನು ಸೇವ್ ಮಾಡು. 1 2 3 4 ತೈಯುಂ ದತ್ತ ತೈಯುಂ ತಾಹ ತೈಯುಂ ದತ್ತ ತೈಯುಂ ತ. ಏನಿದ್ರ ಹೆಸರು? ನಾಟು ಅಡವು ಅಂತ. ಯಾರು ಮಾಡ್ತೀರಿ? ಕಾಲಷ್ಟೇ ಮಾಡಿದ್ರೆ ಸಾಕು. ಬನ್ನಿ, ಯಾರು ಮಾಡ್ತೀರಿ? ಗಂಡು ಮಕ್ಕಳು ಹೋದ್ರೆ ಓಕೆ. ಯಾರೋ ಮಕ್ಕಳು ನಿಂತಿದ್ರಲ್ಲ 2 ಜನ, ಅರಮಂಡಿ ನಿಂತಿದ್ದಕ್ಕೆ ಮಾಡ್ತೀರಾ? ಹಾಂ, ಬನ್ನಿ ಬನ್ನಿ ಬನ್ನಿ, ಸಂಕೋಚ ಇಲ್ಲ ಡ್ಯಾನ್ಸ್ ಮಾಡೋಕ್ಕೆ. ನಾನೇ ಮಾಡಿ ತೋರಿಸ್ಬೇಕಾ? ಹಾಂ, ಸಂಕೋಚ ಮಾಡೋದು ಬೇಡ. ಹಾಂ, ಬನ್ನಿ ಬನ್ನಿ ಬನ್ನಿ, ಇವ್ರ ಜೊತೆಗೆ ನಿಂತ್ಕೊಂಡು ಮಾಡಿ. ಬನ್ನಿ ಬಾಮ್ಮ. ನೋಡಿ, ಯಾರು ಮಾಡ್ತಾರೆ ಅವ್ರಿಗೆ ಲಾಭ ಜಾಸ್ತಿ ಆಗುತ್ತೆ. ಹಾಂ, ಇವತ್ತಲ್ಲ ನಾಳೆ ಅವ್ರು ಡ್ಯಾನ್ಸ್. ಬನ್ನಿ, ಯಾಕೆ ಬನ್ನಿ ಬನ್ನಿ, ನಿಂತ್ಕೊಳ್ಳಿ, ಬನ್ನಿ ಬನ್ನಿ. ಯಾಕೆ ಬೇಡದ ಹೋದ ಕೆಲಸ ಮಾಡ್ತಿಲ್ಲ ನೀವು? ಯಾವುದೋ ತಪ್ಪು ಕೆಲಸ ಮಾಡ್ತಿಲ್ಲ ಅಲ್ವಾ? ಡ್ಯಾನ್ಸ್ ಅನ್ನೋದು ತುಂಬ ಒಳ್ಳೆಯ ಕೆಲಸ, ಒಳ್ಳೆ ಎಕ್ಸಸೈಸು. ಹಾಂ ಅಲ್ವಾ? ಬನ್ನಿ. ಯಾರು ಮೇಡಮ್? ನೀವೇ ಹೇಳಿ, ನೀವೇ ಹೇಳಿ, 1-2 ಜನ ಕಳಿಸಿ. ಬನ್ನಿ ಬನ್ನಿ ಬನ್ನಿ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಒಳ್ಳೆ ಕೆಲಸ ಇದು. ಹೇಗೆ ಅಂತ ನೋಡಿ. ಯಾರು ಅಮ್ಮ ನಿಂತ್ಕೊಳ್ಳಮ್ಮ. ನೋಡಿ, ಕಾಲಷ್ಟೇ ಮಾಡಿ, ಓಕೆನಾ? ಹಾಂ, ನೋಡಿ. ತೈಯುಂ ದತ್ತ ತೈಯುಂ ತಾಹ ತೈಯುಂ ದತ್ತ ತೈಯುಂ ತಾ. ತಯ್ಯುಂ ದತ್ತ ತಯ್ಯುಂ ತಾಹ ತಯ್ಯುಂ ದತ್ತ ತಯ್ಯುಂ ತಾಹ ತಯ್ಯುಂ ದತ್ತ ತಯ್ಯುಂ ತಾಹ ತಯ್ಯುಂ ದತ್ತ ತಯ್ಯುಂ ತಾಹ. ಹೌದಾ? ಬಂದೋತು ಡ್ಯಾನ್ಸ್. ಹೌದಾ? ಹಾಂ, ಈಗ ಕೈ ಉಪಯೋಗಿಸ್ಕೊಳ್ಳೋಣ. ಕೈಯನ್ನು ಹೀಗೆ ಇಟ್ಕೊತಾರೆ ನೋಡಿ, ಈ ಬೆರಳು ಮುಗಿಸ್ಕೊಂಡು ನೇರವಾಗಿ ಇಟ್ಕೊತಾರೆ. ಓಕೆನಾ? ಹಾಂ, ನೇರವಾಗಿ ಇಟ್ಕೊಳ್ಳಿ. ನೀವು ತಯ್ಯುಂ ಅಂತ ಯಾವ ಕಡೆ ಕೈ ಕಾಲಿಡ್ತೀರಿ ಆ ಕಡೆ ಕೈನ ಹೀಗೆ ಮಾಡಬೇಕು, ಮತ್ತು ವಾಪಸ್ ಇದು ಮಾಡಬೇಕು. ಹಾಂ, ಕೆಳಗೆ ನೋಡಬಾರ್ದಮ್ಮ, ಕೆಳಗೆ ನೋಡಬಾರ್ದು. ಡ್ಯಾನ್ಸಲ್ಲಿ ರೂಲ್ಸ್ ಕೆಳಗೆ ನೋಡಬಾರ್ದು. ಯಾಕೆ ಕೆಳಗೆ ನೋಡಬಾರ್ದು? ನೀವೇನಾದ್ರು ಹೇಳೋದು ಈ ಕಡೆ, ಇಲ್ಲಿ ಪ್ರೇಕ್ಷಕರಿಗೆ ಹೇಳ್ತೀರಲ್ವಾ, ಕೃಷ್ಣ ನೀ ಬೇಗನೆ ಬಾರೋ ಅಂತ. ಕೃಷ್ಣ ನೀ ಬೇಗನೆ ಬಾರೋ ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ವಾ? ಹಾಂ, ಹಾಗೆ. ತೈಯುಂ ದತ್ತ ತೈಯುಂ ತಾಹ ತೈಯುಂ ದತ್ತ ತೈಯುಂ ತಾ. ಹೌದಾ? ನೋಡಿರಿ, 3 ಜನ ಡ್ಯಾನ್ಸ್ ಕಲ್ತರು. ನಿಮಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇಂಥದ್ದು ನೋಡಿದಾಗ ಓಹೋ ಇಂಥದ್ದು ಅಡುವು ಮಾಡ್ತಾರೆ, ಇಂತಿಂಥ ಅಡುವು ಮಾಡ್ತಾರೆ. ಈಗ ಇದರಲ್ಲೇ ವೆರೈಟಿಗಳಿವೆ. ಇಲ್ಲಿ ಒಂದು ಹೊಸ ಸ್ವಲ್ಪ ಚೆನ್ನಾಗಿರುವಂಥ ವೆರೈಟಿನ ತೋರಿಸ್ತೀವಿ. ಎಲ್ಲದೂ ಚೆನ್ನಾಗಿದೆ, ನೋಡಲಿಕ್ಕೆ ಸುಂದರವಾಗಿಂಥ 5ನೇ ನಾಟ ಅಡುವು. ತಳ್ಳಂಗು ತಕ್ಕ ದಿಕ್ಕು ತಕ್ಕ ತರ್ರಿ ಕಿಟ್ಟ ತೊಂ ತೈಯುಂ ದತ್ತ ತೈಯುಂ ತಾಹ ತೈಯುಂ ದತ್ತ ತೈಯುಂ ತಾ. ತೈಯುಂ ದತ್ತ ತೈಯುಂ ತಾಹ ತೈಯುಂ ದತ್ತ ತೈಯುಂ ತಾ. ತಯ್ಯುಂ ದತ್ತ ತಯ್ಯುಂ ತಾಹ 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 ತಯ್ಯುಂ ದತ್ತ ತಾಹ ತಯ್ಯುಂ ದತ್ತ ತಯ್ಯುಂ ತಾಹ. ಇದು ನಾಟಡುವು ಅನ್ನುವಂಥದ್ದು ಪ್ರಕಾರ. ಹೀಗೆ ಇಂತಹ ಅಡವುಗಳು ಒಂದು 50-60 ಅಡವುಗಳಿರುತ್ತೆ. ಈ ಅಡವುಗಳನ್ನು ಬೇಸಿಕ್ಕಾಗಿ ಕಲ್ತ್ಕೊಂಡ್ಬಿಟ್ಟ ಮೇಲೆ ನೀವು ನಿಧಾನವಾಗಿ ನೃತ್ಯ ಮಾಡಲಿಕ್ಕೆ ಶುರು ಮಾಡ್ಬೋದು. ಹೀಗೆ 1 2 3 ಅಡವನ್ನು ಸೇರಿಸಿದರೆ ಒಂದೊಂದೇ ಕೋರ್ವೆಗಳು ಅಂತಾಗತ್ತೆ. ಆ ಕೋರ್ವೆಗಳನ್ನು ಸೇರಿಸ್ತಾ ಹೋದಂಗೆ ನೃತ್ಯ ಆಗತ್ತೆ. ಇದಕ್ಕೆ ಯಾವುದು ಮೀನಿಂಗ್ ಇರೋಲ್ಲ. ಈಗ ಇದೆಲ್ಲ ಅಡವುಗಳನ್ನ ಸೇರಿಸಿದಾಗ ಹೇಗೆ ನೃತ್ಯ ಆಗತ್ತೆ ಅನ್ನೋದಕ್ಕೆ ಯಾವುದು ಮಾಡ್ತೀರಿ? ಜತಿ. ಜತಿ, ಒಂದು ಜತಿ ಮಾಡೋಣ. ಹಾಂ, ಸಿಂಪಲ್ ಆಗಿರಲಿ. ಅಥವಾ ಇದರದ್ದಿದೆಯಲ್ಲ ಚೆನ್ನಾಗಿದೆ, ರೂಪಕ ತಾಳದ್ದು
ರುಜ್ಜತಿ. ತಾಮ್ ತರಿ ಕಿಟ ತಕ ಧೀಮ್, ಧೀಮ್ ತರಿ ಕಿಟ ತಕ ತೋಮ್, ತೋಮ್ ತರಿ ಕಿಟ ತಕ ನಮ್, ನಮ್ ತರಿ ಕಿಟ ತಕ ನಮ್, ತಾಮ್ ತರಿ ಕಿಟ ತಕ ಧೀಮ್ ತರಿ ಕಿಟ ತಕ ತೋಮ್ ತರಿ ಕಿಟ ತಕ ನಮ್ ತರಿ ಕಿಟ ತಕ ತಾಂ ಕಿಟ ಧೀಮ್ ಕಿಟ ತೋಮ್ ಕಿಟ ನಮ್ ಕಿಟ ತದಿಗಿಣ ತೊಮ್ ತದಿಗಿಣ ತೊಮ್ ತರ್ಗಜಂ ತದಿಗಿಣ ತೊಮ್ ತದಿಗಿಣ ತೊಮ್ ತರ್ಗಜಂ ತದಿಗಿಣ ತೊಮ್ ತೊಮ್ ತರ್ಗಜಂ. ಹೀಗೆ ವೆರೈಟಿನ ಸೇರಿಸಿದಾಗ ಏನಾಗುತ್ತೆ, ಅದು ಜತಿ ಅಂತ ಕರಿತೀವಿ. ಇಂಥದ್ದನ್ನು ಸುಮಾರು ನೀವು ನೋಡ್ತಾ ಇರ್ತೀರಿ. ತಳ್ಳಂಗು ತಕ್ಕ ದಿಕ್ಕು ತಕ್ಕ ತರ್ರಿ ಕಿಟ್ಟ ತೋಮ್, ತಾಮ್ ತರ್ರಿ ಕಿಟ್ಟ ತಕ್ಕ ಧೀಮ್, ಧೀಮ್ ತರ್ರಿ ಕಿಟ್ಟ ತಕ್ಕ ತೋಮ್, ತೋಮ್ ತರ್ರಿ ಕಿಟ್ಟ ತಕ್ಕ ನಮ್, ನಮ್ ತರ್ರಿ ಕಿಟ್ಟ ತಕ್ಕ ಧೀಮ್, ತಾಮ್ ತರ್ರಿ ಕಿಟ್ಟ ತಕ್ಕ ಧೀಮ್ ತರ್ರಿ ಕಿಟ್ಟ ತಕ್ಕ ತೋಮ್ ತರ್ರಿ ಕಿಟ್ಟ ತಕ್ಕ ನಮ್ ತರ್ರಿ ಕಿಟ್ಟ ತಕ್ಕ ತಾನ್ ಕಿಟ ಧೀಮ್ ಕಿಟ ತೋಮ್ ಕಿಟ ನಮ್ ಕಿಟ ತದಿಗಿಣ ತೊಮ್ ತದಿಗಿಣ ತೊಮ್ ತರ್ಗಡಜಂ ತದಿಗಿಣ ತೊಮ್ ತದಿಗಿಣ ತೊಮ್ ತರ್ಗಡಜಂ ತದಿಗಿಣ ತೊಮ್ ತದಿಗಿಣ ತೊಮ್ ತರ್ಗಡಜಂ. ಚಪ್ಪಾಳೆ ಹೊಡೆಯೋದು ಬೇಡವಾ? ನೋಡಿದ್ರಲ್ವಾ ಎಷ್ಟು ಚಂದ ಕಾಣುತ್ತೆ ಅಲ್ವಾ? ಇದು ಬೇರೆ ಬೇರೆ ವೆರೈಟಿ ಹೆಜ್ಜೆಗಳನ್ನು ಸೇರಿಸಿದ್ದು. ಇದರಲ್ಲಿ ಈಗಾಗಲೇ ತೋರಿಸಿಕೊಳ್ಳೋ ತೈಹ ತೈಹಿ ಅಂತ ಆಡುವು ಇತ್ತು, ಆಮೇಲೆ ನಾಟಡುವು ಇತ್ತು, ಆಮೇಲೆ ಜಾರಡುವು ಇತ್ತು, ಕಾಲನ್ನು ಜಾರಿಸುವಂಥ ಅಡುವಿತ್ತು, ಮುಕ್ತಾಯ ಅಡುವು ಕೊನೆಯಲ್ಲಿ ಮಾಡುವಂಥದ್ದು ಮುಕ್ತಾಯ ಅಡುವು ಅಂತ ಹೇಳಿಬಿಟ್ಟು ಮುಕ್ತಾಯ ಅಡುವು. ಹೀಗಿದ್ದು ಬೇರೆ ಬೇರೆ ವೆರೈಟಿಗಳನ್ನ ಸೇರಿಸಿದಾಗ ಈ ರೀತಿ ಕೇಳಿರ್ತೀರಲ್ವ ನೀವು ಎಲ್ಲಾದರೂ ಟಿ ವಿಲಿ ನೋಡಿದಾಗ ತಾಮ್ ತರಿ ಕಿಟ ತಕ ಧೀಮ್, ಧೀಮ್ ತರಿ ಕಿಟ ತಕ ತೋಮ್. ಇಲ್ಲಿ ಏನೋ ಮೀನಿಂಗ್ ಇಲ್ಲ. ಏನಾದ್ರು ಮೀನಿಂಗ್ ಇತ್ತಾ? ಮೀನಿಂಗ್ ಇಲ್ಲ. ಅಥವಾ ಯಾರ್ದು ಕತೆ ಹೇಳಲಿಲ್ಲ, ಯಾರ್ದು ವಿಷಯ ಹೇಳಲಿಲ್ಲ. ನೋಡಲಿಕ್ಕೆ ಚೆಂದ ಕಾಣುತ್ತೆ ಅಲ್ವಾ? ನೋಡ್ಲಿಕ್ಕೆ ಚೆಂದ ಕೇಳುತ್ತೆ. ಜೊತೆ ಹೇಳಿದ್ನ ಕೇಳೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂಥರ ಖುಷಿ ಆಗುತ್ತೆ, ಮನಸ್ಸಿಗೆ ಸಂತೋಷವನ್ನು ನೀಡುತ್ತೆ. ಇದಕ್ಕೆ ನೃತ್ಯ ಅಂತ ಕರಿತೀವಿ ನಾವು. ಗೊತ್ತಾಯ್ತಾ? ನೃತ್ಯ ಅಂತ. ಇನ್ನು ನೃತ್ಯ ಅಂತಂದರೆ ಅದರಲ್ಲಿ ಮೀನಿಂಗ್ ಇರುತ್ತೆ, ಕಥೆ ಇರುತ್ತೆ, ಅಥವಾ ಘಟನೆ ಇರುತ್ತೆ, ಅಥವಾ ಯಾರ್ದಾದ್ರು ದೇವರ ವರ್ಣನೆ ಇರುತ್ತೆ, ಏನಾದ್ರು ನೀತಿಯನ್ನು ಹೇಳೋದಿರುತ್ತೆ. ಅಂತಹದನ್ನು ನೃತ್ಯ ಅಂತ ಕರಿತೀವಿ. ಈ ನೃತ್ಯವನ್ನು ಅಭಿನಯ ಅಂತಲೂ ಕರಿತೀವಿ ನಾವು. ಅಭಿನಯದ ಮೂಲಕ ಮಾಡ್ತಾ ಹೋಗ್ತೀವಿ. ಈ ಅಭಿನಯವನ್ನು ನೋಡಲಿಕ್ಕೆ ಆ್ಯಕ್ಚುಲಿ ಇನ್ನಷ್ಟು ಸುಮಾರು ತಿಳ್ಕೊಬೇಕಾಗತ್ತೆ. ವಿಷಯ ತಿಳ್ಕೊಬೇಕಾದ್ರೆ ಸೇರ್ಕೊಂಡು ಇಲ್ಲಿ ಏನೇನು ತಿಳ್ಕೊಬೇಕು ಅಂತಂದರೆ ಹಸ್ತಗಳನ್ನು ತಿಳ್ಕೊಬೇಕು. ಅನೇಕ ಕೈಗಳನ್ನು ಮಾಡ್ತೀವಿ. ಕೈಗಳು ಮಾಡಬೇಕಾದ್ರೆ ನಾವು ಅನೇಕ ಒಂದೊಂದು ಇದಕ್ಕೂ ಆ ಕೈಗಳು ಅರ್ಥವನ್ನು ಸೂಚಿಸುತ್ತೆ. ನೃತ್ಯ ಹೇಗಿರುತ್ತೆ ಅಂತಂದರೆ ಕಂಠೇನ ಲಂಬಯೇತ್ ಗೀತಂ, ಹಸ್ತೇನ ಅರ್ಥಂ ಪ್ರದರ್ಶಯೇತ್, ಚಕ್ಷುಭ್ಯಾಂ ಪ್ರದರ್ಶಯೇತ್ ಭಾವಂ, ಪಾದಾಭ್ಯಾಂ ತಾಳಮಾಚರೇತ್ ಅಂತ ರೂಲ್ಸ್ ನಾಟಿದ್ದು. ಅಂದರೆ ಕಂಠೇನ ಲಂಬಯೇತ್ ಗೀತಂ, ನೀವೇನು ಸಾಹಿತ್ಯವನ್ನು ಮಾಡ್ತಿದ್ದೀರಿ ಅದನ್ನು ಕಂಠದಲ್ಲಿ ಇಟ್ಕೋಬೇಕು. ನಾವು ಬಾಯಿಗೆ ಬರ್ತಾ ಇರಬೇಕು, ಅದು ಅಂದರೆ ಮನಸ್ಸಲ್ಲಿ ಇರಬೇಕು. ಆಮೇಲೆ ಹಸ್ತೇನ ಅರ್ಥಂ ಪ್ರದರ್ಶಯೇತ್, ಕೈಯಿಂದ ಅರ್ಥವನ್ನು ಸೂಚಿಸಬೇಕು. ಚಕ್ಷುಭ್ಯಾಂ ಪ್ರದರ್ಶಯೇತ್ ಭಾವಂ, ಅಂದರೆ ಕಣ್ಣುಗಳಿಂದ ನಮ್ಮ ಭಾವನೆಯನ್ನು ಸೂಚಿಸಬೇಕು. ಆಮೇಲೆ ಪಾದಾಭ್ಯಾಂ ತಾಳಮಾಚರಿ, ಕಾಲುಗಳಿಂದ ತಾಳವನ್ನು ಆಚರಿಸಬೇಕು. ತಾಳಕ್ಕೆ ತಪ್ಪದಂತೆ ಓಡಾಟವನ್ನು ಮಾಡಬೇಕು. ಈಗ ಕೈಗಳಿಂದ ಅರ್ಥವನ್ನು ಸೂಚಿಸಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಉದಾಹರಣೆಗೆ ಎಲ್ಲರಿಗೂ ಅರ್ಥ ಆಗುತ್ತೆ. ಒಂದು ವಿಷಯ ತೋರಿಸ್ತೀನಿ. ನಾ ಹಿಂಗೆ ನಿಂತ್ಕೋತೀನಿ, ಏನು ಅರ್ಥ ಆಗುತ್ತೆ ನಿಮಗೆ? ಕೃಷ್ಣ ಕೊಳಲು. ಯಾರು ಹೇಳಿದ್ರು ನಿಮಗೆ? ನೀವು ಯಾರೂ ಡ್ಯಾನ್ಸ್ ಕಲ್ತಿಲ್ಲ, ಎಲ್ಲರೂ ಹೇಳಿದ್ರಿ ಕೃಷ್ಣ ಅಂತ ಅಲ್ವಾ? ನೋಡಿ, ಕೈಯಿಂದ ಅರ್ಥವನ್ನು ಸೂಚಿಸೋದು ಅಂತ ಹೀಗೆ ಹೀಗೆ ಇಟ್ಕೊಂಡು ಕೂಡ ನಿಮ್ಗೆ ಗೊತ್ತಾಗೋಯ್ತು. ಕೃಷ್ಣ ಹಿಂಗೆ ಇಟ್ಕೋತೀನಿ, ರಾಮ ಹೌದಾರೆ. ಇದಕ್ಕೆ ಶಿಖರ ಹಸ್ತ ಅಂತಿದೆ, ಇದಕ್ಕೆ ಕಪಿತ್ತ ಹಸ್ತ ಅಂತಿದೆ, ಇದಕ್ಕೆ ಮೃಗಶೀರ್ಷ ಹಸ್ತ ಅಂತಿದೆ. ಯಾರಿಗೂ ನಿಮಗೆ ಗೊತ್ತಿಲ್ಲ ಅಲ್ವಾ? ಆದರೂ ಕೈಯಿಂದ ಅರ್ಥ ಸೂಚಿಸಿ ಗೊತ್ತಾಗೋಗುತ್ತೆ. ಆದ್ದರಿಂದ ಕೈಯಿಂದ ಅರ್ಥವನ್ನು ನೋಡಬೇಕಂತೆ. ಹಿಂಗಂದ್ರೆ ಏನು? ಬಾ, ಹೌದಾ? ಪತಾಕ ಹಸ್ತ ಅನ್ನೋದನ್ನ ಹಿಂಗೆ ಮಾಡಿದರೆ ಬಾ ಅಂತ ಅರ್ಥ ಆಗುತ್ತೆ. ಪತಾಕ ಹಸ್ತ, ಹೋಗು. ನೋಡು, ಸೂಚಿ ಹಸ್ತ ಅನ್ನೋದು. ಡ್ಯಾನ್ಸ್ ಕಲಿಕ್ಕೆ ಯಾವ ಭಾಷೆನೂ ಬೇಡ, ಬರೀ ಕೈಗಳಿಂದ ತೋರಿಸ್ಬಿಡ್ಬೋದು. ಹೀಗೆ ಅರ್ಥವನ್ನು ಮಾಡಬೇಕು. ಏನು ಮಾಡಿದೆ? ಕಣ್ಣಲ್ಲಿ ಸಿಟ್ಟು ಮಾಡಿದೆ, ಪ್ರೀತಿ ಮಾಡಿದೆ ಅಲ್ವಾ? ಕಣ್ಣಲ್ಲಿ ಭಾವನೆ ಸೂಚಿಸಬೇಕು. ಸೊ ಕಣ್ಣುಗಳಿಂದೆಲ್ಲ ಮಾಡಿದ ಅಭಿನಯ ಆಯಿತು.
ಗೊತ್ತಾಯ್ತಾ? ಈಗ ಕೈಗಳು, ಈ ಕೈಗಳಿದೆಯಲ್ಲ, ಕೈಗಳಲ್ಲಿ 2 ವಿಧ ಇದೆ. ತುಂಬ ವಿಧಾನ ಇದೆ, ಆದರೆ ನಿಮಗೆ ಪ್ರಾಥಮಿಕವಾಗಿ ಹೇಳಬೇಕಾದ್ರೆ ಕೈಗಳಲ್ಲಿ 2 ವಿಧಾನ ಇದೆ. ಸಂಯುತ ಹಸ್ತ ಮತ್ತು ಅಸಂಯುತ ಹಸ್ತ ಅಂತ. ಅಸಂಯುತ ಹಸ್ತ ಅಂದರೆ ಒಂದೇ ಕೈಯಿಂದ ಮಾಡುವಂಥ ಹಸ್ತಗಳಿಗೆ ಅಸಂಯುತ ಹಸ್ತ ಅಂತ ಕರಿತೀವಿ. ಸಂಯುತ ಹಸ್ತ ಅಂತಂದರೆ 2 ಕೈಗಳನ್ನು ಸೇರಿಸಿ ಮಾಡುವಂಥ ಹಸ್ತಗಳಿಗೆ ಸಂಯುತ ಹಸ್ತ ಅಂತ ಕರಿತೀವಿ. ಈ ಅಸಂಯುತ ಹಸ್ತಗಳು 28 ಇದೆ. ಅಭಿನಯ ದರ್ಪಣ ಅನ್ನುವಂತಹ ಒಂದು ಗ್ರಂಥವನ್ನು ಆಧಾರವಾಗಿ ಇಟ್ಕೊಂಡು ಹೇಳ್ತೀನಿ. ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ನಂಬರ್ಸ್ ಇದೆ. ಆದರೆ ಸಾಮಾನ್ಯವಾಗಿ ಈಗ ಪ್ರಚಲಿತವಾಗಿ ಇರುವಂತಹ ನೃತ್ಯ ಅಭಿನಯ ದರ್ಪಣ ಅನ್ನುವಂತಹ ಗ್ರಂಥದಿಂದ. ಸೊ 28 ಅಸಂಯುತ ಹಸ್ತಗಳು, 24 ಸಂಯುತ ಹಸ್ತಗಳಿವೆ. ಸುಮ್ಮನೆ ಅಷ್ಟು ಅವರು ಮಾಡ್ತಾ ಹೋಗ್ತಾರೆ, ನೀವು ಜೊತೆಯಲ್ಲಿ ಮಾಡಿ ಹಸ್ತವನ್ನು. ಮೊದಲಿಗೆ ಅಸಂಯುತ ಹಸ್ತ 28 ಶ್ಲೋಕದಲ್ಲಿ ಹೇಳ್ತಾರೆ. ನಾನು ಅದೇ ರೀತಿ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತೀನಿ. ಪತಾಕಃ ಪತಾಕಃ ತ್ರಿಪತಾಕಃ ಅರ್ಧಪತಾಕಃ ಕರ್ತರೀಮುಖಃ ಮಯೂರಾಖ್ಯೋ ಅರ್ಧಚಂದ್ರಶ್ಚ ಅರಾಳ ಶುಕತುಂಡಕಃ ಮುಷ್ಟಿಶ್ಚ ಶಿಖರಾಖ್ಯಶ್ಚ ಕಪಿತ್ಥ ಕಟಕಾಮುಖಃ ಸೂಚಿ ಚಂದ್ರಕಲಾ ಪದ್ಮಕೋಶಃ ಸರ್ಪಶಿರಸ್ತತಾ ಮೃಗಶೀರ್ಷೋ ಸಿಂಹಮುಖಃ ಕಾಂಗೂಲಶ್ಚ ಅಲಪದ್ಮಕಃ ಚತುರೋ ಭ್ರಮರಶ್ಚೈವ ಹಂಸಾಸ್ಯ ಹಂಸಪಕ್ಷಕಃ ಸಂದಂಶೋ ಮುಕುಳಶ್ಚೈವ ತಾಮ್ರಚೂಡ ತ್ರಿಶೂಲಕಃ 28 ಹಸ್ತಾನಾಂ ಏವಂ ನಾಮಾನಿ ವೈಕ್ರಮಾತ್. ಯಾಕೆ ಹಸ್ತ ಮಾಡಲಿಕ್ಕೂ ನಾಚಿಕೆ ಮಾಡ್ಕೊತಿರಲ್ಲ ಎಲ್ಲ? ಗಂಡು ಮಕ್ಕಳೇ ಸುಮಾರು ಜನ ಮಾಡಿದರು, ಹೆಣ್ಮಕ್ಳೇ ತುಂಬ ಕಡಿಮೆ, 4-5 ಜನ ಮಾತ್ರ ಮಾಡ್ತಿದ್ದಾರೆ. ಎಲ್ಲರೂ ಮಾಡಿ ಜೊತೆಗೆ. ಏನು ಕಳ್ಕೊಳ್ಳೋದೇನಿದೆ? ಕಲ್ತ್ಕೊಳ್ಳೋದಲ್ವಾ ಇನ್ನೊಂದು ಅಡಿಷನಲ್ ಆಗಿ. ಮನೇಲಿ ಬೈತಾರೇನೆ? ಇಲ್ಲ ತಾನೆ. ಕೆಟ್ಟ ಕೆಲಸ ಮಾಡಿದ್ರೆ ಬೈತಾರೆ ಅಲ್ವಾ? ಒಳ್ಳೆ ಕೆಲಸ ಇದು ಮಾಡಿ. ನೃತ್ಯ ಅನ್ನೋದು ಒಂದು ದೇವರ ಪೂಜೆ ಮಾಡಿದ ಸಮಾನ. ನೃತ್ಯ ಅನ್ನೋದು ನಿಮ್ಮನ್ನು ದೇವ್ರನ್ನಾಗಿಸುತ್ತೆ. ಯಾಕೆ ಹೀಗೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಏನಾಗ್ತೀವಿ ನಾವು? ನಾವೇ ಕೃಷ್ಣ ಆಗಿರ್ತೀವಲ್ವಾ? ಯಾವ ವಿದ್ಯೆಯಲ್ಲಿದೆ? ಒಂದು 30 ಸೆಕೆಂಡ್ ಕೃಷ್ಣ ಆಗೋಕ್ಕೆ ಯಾರಿಗೆ ಬರುತ್ತೆ? ನಾವು ಮಾಡ್ತೀವಿ ಡ್ಯಾನ್ಸರ್ಸು. 30 ಕೃಷ್ಣ, ಅರ್ಧ ಗಂಟೆ ಕೃಷ್ಣ ಆಗಿರ್ತೀವಿ, ಅರ್ಧ ಗಂಟೆ ರಾಮ ಆಗಿರ್ತೀವಿ, ಎಲ್ಲದೂ ಆಗ್ತೀವಿ. ಸೊ ಮನುಷ್ಯನ ದೇವತ್ವಕ್ಕೆ ತೆಗೆದುಕೊಂಡು ಹೋಗುವಂತಹ ಕಲೆ ನೃತ್ಯ, ಅದು ತಿಳ್ಕೊಳ್ಳಿ. ಈಗ 2 ಕೈಗಳಿಂದ ಮಾಡುವಂತಹದ್ದು ಹೇಳ್ತೀರಾ? ಹಾಂ, ಕಪೋತಶ್ಚ ಕರ್ಕಟ ಸ್ವಸ್ತಿಕಸ್ತಥಾ ಢೋಲಾಹಸ್ತಃ ಪುಷ್ಪಪುಟಃ ಉತ್ಸಂಗಃ ಶಿವಲಿಂಗಕಃ ಕಟಕಾವರ್ಧನಶ್ಚೈವ ಕರ್ತರೀ ಸ್ವಸ್ತಿಕಾಭಿಧಃ ಶಕಟಂ ಶಂಖ ಚಕ್ರೌ ಚ ಸಂಪುಟ ಪಾಶ ಕೀಲಕೌ ಮತ್ಸ್ಯ ಕೂರ್ಮ ವರಾಹಶ್ಚ ಗರುಡೋ ನಾಗಬಂಧಕಃ ಖಟ್ವ ಬೇರುಂಡಕಾಕಶ್ಚ ಅವಹಿತಸ್ತತೈವ ಚ 20 ಸಂಖ್ಯಾಕ ಸಂಯುತಾಕ ತಿಥಾಕರಾಃ. ಅದು ಯಾವ್ಯಾವ ಆಕಾರದಲ್ಲಿದೆ ಅದನ್ನೇ ಹಸ್ತವನ್ನು ಇಟ್ಟಿದ್ದಾರೆ. ಮತ್ಸ್ಯ ಹಸ್ತವನ್ನು ತೋರಿಸಿ ಒಂದ್ಸಲ. ಮತ್ಸ್ಯ ಹಸ್ತ ಏನು ಕಾಣುತ್ತೆ? ಏನನ್ಸುತ್ತೆ? ಮೀನು ತೋರಿಸ್ಲಿಕ್ಕೆ ಉಪಯೋಗಿಸ್ತೀವಿ ನಾವು ಅಲ್ವಾ? ಹೀಗೆ ಜನಸಾಮಾನ್ಯರಲ್ಲಿ ಬಳಕೆಯಲ್ಲಿರುವಂತಹ ಹಸ್ತವನ್ನೇ ಶಾಸ್ತ್ರಗಳಲ್ಲಿ ಹಸ್ತ ಅಂತ ವಿನಿಯೋಗ ಮಾಡಿ ಇಟ್ಟಿದ್ದಾರೆ. ಜನಕ್ಕೆ ಅರ್ಥ ಆಗೋದು ಹಸ್ತೇನ ಅರ್ಥಂ ಪ್ರದರ್ಶಯತ್, ಹಸ್ತದಿಂದ ಅರ್ಥವನ್ನು ಹೇಗೆ ಸೂಚಿಸ್ತೀವಿ ಅನ್ನೋದನ್ನು ಇದರಿಂದ ಗೊತ್ತಾಗತ್ತೆ. ಗೊತ್ತಾಯ್ತಾ? ಸೊ ಈಗ
ಸುಮ್ಮನೆ ಒಂದು ಲೈನನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳೋದಕ್ಕೆ ಯಾರೇ ರಂಗನ ಹಾಡು ಯಾರೊಬ್ಬರು ಯಾರೇ ರಂಗನ ಮಾಡಿ ನೋಡಿ. ಒಂದು ಪದ್ಯ ನಾನು ನೃತ್ಯ ಅಂತ ಹೇಳಿದೆ. ನೃತ್ಯ ಅಂತಂದ್ರೇನು? ಅದರಲ್ಲಿ ಒಂದು ವಸ್ತು ಇರುತ್ತೆ, ವಿವರಣೆ ಇರುತ್ತೆ, ಅಥವಾ ಘಟನೆ ಇರುತ್ತೆ, ಅಂಥದಕ್ಕೆ ನೃತ್ಯ ಅಂತ ಕರಿತೀವಿ. ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ಗೋಪನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ಗೋಪನ ಕರೆಯ ಬಂದವರು ಯಾರೇ ರಂಗನ. ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ಯಾರೇ ರಂಗನ. ಸೊ ಫಸ್ಟ್ ಮಾಡಿದ ಜೊತೆ ಚೆನ್ನಾಗಿತ್ತ, ಇದು ಚೆನ್ನಾಗಿತ್ತ? ಎರಡೂ ಚೆನ್ನಾಗಿತ್ತು. ಅದು ನೃತ್ಯ ಮತ್ತು ನೃತ್ಯ. ಅದರಲ್ಲಿ ಏನೂ ಸಾಹಿತ್ಯ ಇರಲಿಲ್ಲ, ಬರೀ ಜತಿಗಳಿತ್ತು, ಕೈಕಾಲುಗಳ ವಿನ್ಯಾಸ ಇತ್ತು, ಚಂದ ಮಾಡಿ ಕೈಕಾಲು ವಿನ್ಯಾಸ ಮಾಡೋ ನೃತ್ಯ. ಈಗ ಮಾಡಿದ ನೃತ್ಯ. ಇದರಲ್ಲಿ ಏನು ವಿಷಯ ಇತ್ತು? ಗೋಪಿಕಾಸ್ತ್ರೀಯರು ಕೇಳ್ತಾ ಇರೋದು ಯಾರೇ ರಂಗನ ಯಾರೇ ಕರೆಯ ಬಂದವರು. ಏನು ಮಾಡಿದರು? ಹೀಗಂದರೆ ಕೃಷ್ಣ ಅಂತ, ವಿಷ್ಣು ಅಂತ. ಯಾರೇ ಕೃಷ್ಣನ ಯಾರೇ ಏನಿದು? ದನ. ದನ ಕಾಯೋನು ಯಾರು? ದನ ಕಾಯ ದೇವ್ರು ಯಾರು? ಕೃಷ್ಣ. ಸೊ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ ಡ್ಯಾನ್ಸು? ಅರ್ಥ ಆಗಲ್ಲ ಅನ್ನೋ ಪ್ರಶ್ನೆ ಇಲ್ಲ ಅಲ್ವಾ? ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಕೃಷ್ಣನ ಕರೆಯ ಬಂದವರು ಯಾರು ಕರೆಯಕ್ಕೆ ಬಂದಿದ್ದಾರೆ ಅನ್ನೋಂಥ ತೋರಿಸ್ತೀವಿ ಅಲ್ವಾ? ಗೋಪಾಲ ಕೃಷ್ಣನ ಪಾಪಗಳನ್ನು ನಾಶ ಮಾಡೋನು, ಪಾಪ ವಿನಾಶನ, ಈ ರೀತಿಯಲ್ಲಿ ಕರೆಯೋಕ್ಕೆ ಬಂದವರು ಯಾರು? ಈ ರೀತಿ ಸರಳವಾಗಿ ಅರ್ಥವಾಗುತ್ತೆ ಡ್ಯಾನ್ಸ್. ಗೊತ್ತಾಯ್ತಾ? ಸರಳವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಡ್ಯಾನ್ಸನ್ನು ಅಂತ. ಹೀಗೆ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಲ್ಲಿ ಕೈಯನ್ನು ಹೇಗೆ ಅಂತ ತೋರಿಸಿದ್ವಿ. ಈಗ ಶಿರೋಭೇದ. ಶಿರೋಭೇದ ಅಂದ್ರೇನು? ತಲೆಗಳ ಚಲನೆ. ನಾವು ಅನೇಕ ಅಭಿಪ್ರಾಯಗಳನ್ನು ತಲೆಯ ಚಲನೆ ಮಾಡೋದ್ರ ಬಗ್ಗೆನೇ ತೋರಿಸ್ತೀವಿ. ಹೌದಾ 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 ಅಂದ್ಕೊಳ್ಳಿ. ಹಿಂಗೆ ಮಾಡಿದ್ರಿ ಅಲ್ಲ, ಅದು ಹೌದು, ಅದು ಶಿರೋಭೇದನೇ. ತೋರಿಸ್ಬೇಕೋ ಬೇಡವಾ? ತೋರಿಸ್ಬೇಕು. ಬೇಡ ಅನ್ಬೇಕಾದ್ರೆ ಏನು ಹೇಳ್ತೀವಿ? ಹಿಂಗಂತೀವಿ. ಇದೆಲ್ಲ ಶಿರೋಭೇದ ನಾವು ಮಾಡುವಂಥದ್ದೇ. ಶಿರೋಭೇದಗಳು ಹೇಳಿ. ಅಥ ನವವಿಧ ಲಕ್ಷ್ಯಂತೆ ಸಮಂ ಉದ್ವಾಹಿತಂ ಅಧೋಮುಖಂ ಆಲೋಲಿತಂ ಧುತಂ ಕಂಪಿತಂ ಪರಾವೃತ್ತಂ ಉತ್ಕ್ಷಿಪ್ತಂ ಪರಿವಾಹಿತಂ ನವಧಾ ಕಥಿತಂ ಶೀರ್ಷಂ ನಾಟ್ಯಶಾಸ್ತ್ರ ವಿಚಕ್ಷಣೈ. 9 ರೀತಿಯ ತಲೆ ಭೇದಗಳನ್ನು ಹೇಳಿದ್ದಾರೆ. ಯಾವುದಾದ್ರೂ ನಾವು ಮಾಡದೆ ಹೋಗಿದ್ದಿದೆಯಾ? ನಮ್ಮ ಡೈಲಿ ಲೈಫಲ್ಲಿ ಎಲ್ಲ ಮಾಡ್ತೀವಲ್ವ? ಆಯಿತು, ಪರವಾಗಿಲ್ಲ, ಆಯಿತು, ಬೇಡಪ್ಪ, ಅಲ್ಲಿ ಹೋಗು, ಅಲ್ಲೇನದು? ಎಲ್ಲದೂ ಮಾಡ್ತೀವಿ. 9 ರೀತಿಯ ಶಿರೋಭೇದ. ಸ್ವಲ್ಪ ಡ್ಯಾನ್ಸನ್ನು ನೋಡ್ಕೋತಿದ್ರೆ ಅಂತ ಗೊತ್ತಾಗುತ್ತೆ. ಎಲ್ಲದಕ್ಕೂ ಯಾವ್ಯಾವ ಉಪಯೋಗಿಸ್ಬೇಕು? ಈ ಹಸ್ತಗಳು ಹೇಳಿದ್ನಲ್ಲ 28 ಮತ್ತು 24 ಯಾವ್ಯಾವಾಗ ಉಪಯೋಗಿಸ್ಬೇಕು, ಏನೇನು ತೋರಿಸ್ಲಿಕ್ಕೆ ಉಪಯೋಗಿಸ್ಬೇಕು ಅನ್ನೋದು ಶಾಸ್ತ್ರ ಗ್ರಂಥಗಳಲ್ಲಿ ಬರೆದಿದ್ದಾರೆ. ನೀವು ಅದನ್ನು ಕಲಿತಾ ಹೋದಾಗೆ ಅದನ್ನು ನಿಮ್ಮ ಗುರುಗಳು ಎಲ್ಲ ಹೇಳ್ಕೊಡ್ತಾರೆ. ನೀವು ಆಯಾ ಸಂದರ್ಭಕ್ಕೆ ಅದನ್ನು ಉಪಯೋಗಿಸ್ಬೋದು. ಇದು 9 ರೀತಿಯಲ್ಲಿ ತಲೆಯನ್ನು ಉಪಯೋಗಿಸುತ್ತೆ. ನೆಕ್ಸ್ಟು
ದೃಷ್ಟಿಭೇದ. ದೃಷ್ಟಿಭೇದ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ತೀವಲ್ವಾ. ಮೇಲೆ ನೋಡ್ತೀವಿ, ಆ ಕಡೆ ಈ ಕಡೆ ನೋಡ್ತೀವಿ, ಕಣ್ಣು ಅರ್ಧ ಮುಚ್ಕೋತೀವಿ, ಕಣ್ಣು ಹೀಗೆಲ್ಲ ಮಾಡ್ತೀವಿ ಅಲ್ವಾ. ಅದಕ್ಕೂ ಕೂಡ ಹೆಸರು ಕೊಟ್ಟಿದ್ದಾರೆ 8 ರೀತಿಯ ದೃಷ್ಟಿಭೇದಗಳು. ಅಥ ಅಷ್ಟ ದೃಷ್ಟಿಭೇದ ಲಕ್ಷ್ಯಂತೆ ಆಲೋಕಿತಂ ಸಾಚಿ ಪ್ರಲೋಕಿತ ನಿಮೀಲಿತೆ ಉಲ್ಲೋಕಿತ ಅನುವೃತ್ತೆ ಚ ತಥಾ ಚೈವವಲೋಕಿತಂ ಇತ್ಯಷ್ಟದೃಷ್ಟಿಭೇದಾಸ್ತು ಕೀರ್ತಿತೋ ಭರತಾಗಮೇ. 8 ರೀತಿಯಲ್ಲಿ ಸಮಂ ಆಲೋಕಿತಂ ಸಾಚಿ ಪ್ರಲೋಕಿತ ನಿಮೀಲಿತ ಉಲ್ಲೋಕಿತ ಅನುವೃತ್ತ ಆಮೇಲೆ ಅದು ಬಿಟ್ಟು ಅವಲೋಕ ಅಥವಾ ಅವಲೋಕಿತ. ಈ ರೀತಿಯಲ್ಲಿ 8 ರೀತಿಯ ದೃಷ್ಟಿಭೇದಗಳನ್ನು ಹೇಳ್ತಾರೆ. ಈ 8 ರೀತಿಯ ದೃಷ್ಟಿಭೇದವನ್ನು ಮಾಡೋದ್ರಿಂದ ಬೇರೆ ಬೇರೆ ಭಾವನೆಗಳನ್ನು ನಾವು ತೋರಿಸ್ಬೋದು. ನೀವು ನೃತ್ಯವನ್ನು ನೋಡ್ತಾ ಇರ್ಬೇಕಾದ್ರೆ ಈ ಕಣ್ಣುಗಳನ್ನು ಅಬ್ಸರ್ವ್ ಮಾಡಿದರೆ ಅವ್ರು ಏನು ಹೇಳ್ತಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಗ್ರೀವಾಭೇದ, ತುಂಬ ಪಾಪ್ಯುಲರ್ ಆಗಿರುವಂಥದ್ದು ಇದು. ಗ್ರೀವಾಭೇದ ಅಂದರೆ ಕುತ್ತಿಗೆ ಚಲನೆ. ನೀವು ಸಾಮಾನ್ಯವಾಗಿ ಡಾನ್ಸ್ ಅಂದ್ಕೊಳ್ಳೆ ಅಂತೀರಲ್ವ, ಗ್ರೀವಾಭೇದ ಅಂತೀವಿ ಅದಕ್ಕೆ. ಗ್ರೀವಾಭೇದ ಅಥ ಚತುರ್ವಿಧ ಗ್ರೀವಾಭೇದ ನಿರೂಪ್ಯಂತೆ ಸುಂದರೀ ಚ ತಿರಶ್ಚೀನ ತಥೈವ ಪರಿವರ್ತಿತ ಪ್ರಕಂಪಿತ ಚ ಭಾವರ್ಜ್ಞೆ ಜ್ಞೇಯ ಗ್ರೀವಾ ಚತುರ್ವಿಧ. ಸುಂದರಿ ಅಂತ ಹೀಗೆ ಮಾಡಿದರೆ ಸುಂದರಿ ಅಂತ. ಸುಂದರಿ ಚ ತಿರಶ್ಚೀನ ಅಂದರೆ ಈ ರೀತಿ ತಿರಶ್ಚೀನ. ತಥೈವ ಪರಿವರ್ತಿತ ಅಂದರೆ ಹೇಗೆ ಪರಿವರ್ತಿತ. ಪ್ರಕಂಪಿತ ಅಂದರೆ ಹಿಂದೆ ಮುಂದೆ ಮಾಡೋದು. ಸೊ ಡ್ಯಾನ್ಸ್ ಯಾಕೆ ಇಷ್ಟು ಚೆನ್ನಾಗಿ ಕಾಣುತ್ತೆ ನಿಮಗೆ ಡ್ಯಾನ್ಸ್ ಅಂತ ಗೊತ್ತಾಯ್ತಲ್ವಾ. ಹೀಗೆ ಕಣ್ಣುಗಳನ್ನು ಉಪಯೋಗಿಸ್ತೀವಿ, ಕುತ್ತಿಗೆಯನ್ನು ಉಪಯೋಗಿಸ್ತೀವಿ, ಆಮೇಲೆ ಕೈಗಳನ್ನು ಬೇರೆ ಬೇರೆ ರೀತಿ ವೆರೈಟಿ ಮಾಡ್ತೀವಿ, ಕಾಲುಗಳನ್ನು ಬೇರೆ ಬೇರೆ ರೀತಿಯ ಚಲನೆಯನ್ನು ಮಾಡ್ತೀವಿ. ಇವೆಲ್ಲವೂ ಕೂಡಿಕೊಂಡಾಗ ಸುಂದರವಾದಂಥ ಡ್ಯಾನ್ಸ್ ಕಾಣುತ್ತೆ. ಸೊ ನೀವು ಎಲ್ಲೇ ಇದ್ದರೂ, ಎಲ್ಲೇ ಡ್ಯಾನ್ಸ್ ಕಾರ್ಯಕ್ರಮ ಇದ್ದರೂ ಹೋಗಿ ನೋಡಿ. ಇವತ್ತು ಸಾಧ್ಯವಾದರೆ ಇಲ್ಲೇ ಲೋಕಲ್ನವರಿದ್ದರೆ ಇವತ್ತು 9 ಗಂಟೆಗೆ ದೇವಸ್ಥಾನದಲ್ಲಿ ಕಾರ್ತಿಕದಲ್ಲಿ ನಾವೆಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಅದು ನೃತ್ಯ ರೂಪಕ ಶಿವಂದು. ಬಂದು ನೋಡಿದರೆ ನಿಮಗೆ ಈಗ ನಾನು ಹೇಳಿರ್ತೀನಲ್ಲ ಅದೆಲ್ಲ ಅರ್ಥ ಆಗುತ್ತೆ. ಅದನ್ನೆಲ್ಲ ಮಾಡಿ ತೋರಿಸ್ತಾರೆ ಅದನ್ನ. ಇನ್ನೂ ಸುಂದರವಾದಂಥದ್ದು. ನೆಕ್ಸ್ಟು ಭ್ರೂಭೇದ. ಭ್ರೂಭೇದ ಅಂದರೆ ಹುಬ್ಬು. ಹುಬ್ಬಿನ ಚಲನೆ ಎಷ್ಟು ರೀತಿ ಇದೆ ನೋಡೋಣ. ಅಥ ಗ್ರಂಥಾಂತರಸ್ಥ ಭ್ರೂಭೇದ ನಿರೂಪ್ಯಂತೆ ಸಹಜ ಪತಿತ ಉತ್ಕ್ಷಿಪ್ತ ಚತುರ ರೇಚಿತ ಕುಂಚಿತೇತಿ ಷಡೇ ಮಾತ್ರ ಭ್ರೂಚಾತುರ್ಯವತಿ ಕ್ರಿಯಾ. 6 ರೀತಿಯ ಕ್ರಿಯೆಗಳನ್ನು ಭ್ರೂಭೇದಗಳನ್ನು ಹೇಳ್ತಾರೆ. 6 ರೀತಿದು. ಯಾವ ಸಹಜ. ಸಹಜ ಅಂದರೆ ಸುಮ್ಮನೆ ಇಟ್ಕೊಳ್ಳಿ, ಸ್ವಾಭಾವಿಕ ಇಟ್ಕೊಳ್ಳಿ. ಪತಿತ ಅಂದರೆ ಡ್ರಾಪ್ ಮಾಡಬೇಕು, ಇಲ್ಲಿಂದ ಮೇಲಿಂದ ಡ್ರಾಪ್ ಮಾಡಬೇಕು, ಪತಿತ. ಉತ್ಕ್ಷಿಪ್ತ ಅಂದರೆ ಈ ರೀತಿ ಮೇಲೆ ಕಣ್ಣನ್ನು ಹುಬ್ಬನ್ನು ಎತ್ತುತ್ತೀವಿ, ಉತ್ಕ್ಷಿಪ್ತ. ಚತುರ ಅಂತಂದರೆ ಪದೇ ಪದೇ ಹಾರಿಸ್ತೀವಿ, ಚತುರ. ರೇಚಿತ ಅಂದರೆ ಒಂದೇ ಹುಬ್ಬನ್ನು ಹಾರಿಸ್ಬೇಕು, ಒಂದೇ ಹುಬ್ಬನ್ನು ಹಾರಿಸ್ಬೇಕು, ಚತುರ ರೇಚಿತ. ಕುಂಚಿತ ಒಂದು ಹುಬ್ಬು ಕೆಳಗೆ ಒಂದು ಹುಬ್ಬು ಮೇಲೆ, ಕುಂಚಿತೇತಿ ಷಡೇವಾತ್ರ. 6 ರೀತಿಯ ಕ್ರಿಯೆಗಳು ಇಲ್ಲಿದೆ. ಹೀಗೆ ಎಲ್ಲ ನಮ್ಮ ಅಂಗಾಂಗಗಳನ್ನು ಉಪಯೋಗಿಸ್ಕೊತೀವಿ. ಮುಖದಲ್ಲಿರುವಂಥ ಅಂಗಾಂಗಗಳಿರ್ಬೋದು, ಕೈಗಳಿರ್ಬೋದು, ಕಾಲುಗಳಿರ್ಬೋದು. ಅದರ ಮೂಲಕ ನಾವು ಸುಂದರವಾದಂತಹ ವಿನ್ಯಾಸವನ್ನು ನೃತ್ಯದಲ್ಲಿ ತೋರ್ಪಡಿಸ್ತೀವಿ. ಈಗ ನಿಮಗೆ ಒಂದು ನೃತ್ಯವನ್ನು ನೋಡೋ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಯ್ತು. ಇದು ನೃತ್ಯ, ಇದರಲ್ಲಿ ಅರ್ಥ ಮಾಡಿದ್ರೆ ಹೀಗೆ ಇದ್ದರೆ ಹೇಗಿರುತ್ತೆ ಅನ್ನುವಂತಹ ಒಂದು ಇದು ಬಂತಲ್ವಾ. ಟೈಮ್ ಎಷ್ಟಾಯ್ತಮ್ಮ? ಟೈಮ್ ಸೊ ಇನ್ನೊಂದು 10 ನಿಮಿಷದಲ್ಲಿ ಮುಗಿಸೋಣ ಸರ್. ಸೊ ಈಗ
ನಿಮ್ಗೇನಾದ್ರು ಕೇಳಲಿಕ್ಕಿದೆಯಾ? ಏನಾದ್ರು ಕುತೂಹಲಕ್ಕೆ ಏನಾದರೂ ಕೇಳಲಿಕ್ಕಿದೆಯಾ? ಯಾರಿಗಾದರೂ ಕೇಳಲಿಕ್ಕೆ ಏನಾದ್ರು ಇದೆಯಾ ಕ್ವಶನ್ಸ್? ಇನ್ನೂ ಹಲವಾರು ರೀತಿ ಇನ್ನೂ ಅಭ್ಯಾಸ ಮಾಡ್ತಾ ಹೋದಾಗೆ ಇನ್ನೂ ಮೋರ್ ಆ್ಯಂಡ್ ಮೋರ್ ಇನ್ನು ಹೆಚ್ಚಿನ ರೀತಿಯ ಅಭ್ಯಾಸ ಮಾಡ್ಕೋತ ಹೋದಾಗೆ ನಿಮಗೆ ಗಂಡು ಮಕ್ಕಳಾದ್ರೆ ಹೆಣ್ಮಕ್ಳಾಗಲಿ ಭರತನಾಟ್ಯದಂತಹ ಕಲೆ ನಮ್ಮಲ್ಲಿ ಪಾಪ್ಯುಲರ್ ಆಗಿರುತ್ತೆ. ಹೀಗೆ ಶಾಸ್ತ್ರೀಯ ನೃತ್ಯಗಳು ಎಲ್ಲದರಲ್ಲೂ ಈ ರೀತಿಯ ಅನೇಕ ರೂಲ್ಸ್ಗಳಿವೆ, ಇದೇ ರೀತಿಯ ಹೆಜ್ಜೆಗಳಿವೆ ಬೇರೆ ಬೇರೆ. ಭರತನಾಟ್ಯ ಅನ್ನೋದು ನಮ್ಮ ಏರಿಯಾದಲ್ಲಿ ಪಾಪ್ಯುಲರ್ ಆಗಿರುವಂತಹ ಡ್ಯಾನ್ಸು. ನಿಮಗೆ ಅವಕಾಶ ಸಿಕ್ಕರೆ ಭರತನಾಟ್ಯವನ್ನು ಕಲಿಯುವಂಥ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಕಲೀರಿ. ತುಂಬ ಒಳ್ಳೆಯದು, ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಒಳ್ಳೆಯದು. ನಿಮಗೆ ಈಗಾಗಲೇ ನೋಡಿದ ಕೂಡಲೇ ಅದರ ಸೌಂದರ್ಯದ ಬಗ್ಗೆ ಅಂತೂ ಕಲ್ಪನೆ ಬಂದಿದೆ ಅಲ್ವಾ? ಈಗ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದಾಗ ನಾವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೋದು ಅನ್ನೋದನ್ನು ಒಂದು ಸಣ್ಣ ಡ್ಯಾನ್ಸ್ ಮಾಡೋದ್ರ ಮೂಲಕ ಅಕ್ಕ ಅವ್ರು ತೋರಿಸ್ತಾರೆ. ईशने कैलासनाथने कृपाकरने भयहरने सलहु ईशने कैलासनाथने कृपाकरने भयहरने सलहु ईशने कैलासनाथने कृपाकरने भयहरने सारंगधर गंगाधर वर्धनारीश्वर प्रभो सारंगधर गंगाधर वर्धनारीश्वर प्रभो चंद्रमौळधर चर्मांबरधर नीलकंठरे पाहि दिवो चंद्रमौळधर चर्मांबरधर नीलकंठरे पाहि दिवो ईशने कैलासनाथने कृपाकरने भयहरने सलहो भयहरने पापगळनीगिसु शुभहरने कष्टಗಳನ್ನು ಕಳೆ ಭಯಹರನೆ ಪಾಪಗळनीगिसु शुभहरने कष्टಗಳನ್ನು ಕಳೆ ಮೃಗಧರನೆ ಶಶಿಧರನೆ कैलासनाथने कृपाकरने भयहरने सलहो ईशने दीनर पोरेव सभापतिये दीनर पोरेव सभापतिये गैन्यरि ಬೇಡುವೆ ಬಳಿಪಾಲೆಯ ದೀನರ ಪೊರೆವ ಸಭಾಪತಿಯೇ
ನೀನಲಿ ಪಾಲಿಸೆಯ ಬಂದು ಧರಿಸುವ ಕನಬರನೆ ಮೋಕ್ಷವ ಕರುಣಿಸು ನಟರಾಜನೆ ಬಂದು ಧರಿಸುವ ಕನಬರನೆ ಮೋಕ್ಷವ ಕರುಣಿಸು ನಟರಾಜನೆ ಸಂಭಗಮಾನವ ಕರದಲ್ಲಿ ಹಿಡಿದ ಘೋರರೂಪ ಭಯಂಕರನೆ ಸಂಭಗಮಾನವ ಕರದಲ್ಲಿ ಹಿಡಿದ ಘೋರರೂಪ ಭಯಂಕರನೆ ಭಸ್ಮಾಂಗಗೊಂಡ ಬಾಲಾಲಂಕೃತ ನೇತ್ರನೇ ಲೋಕನಾಥನೆ ಲೋಕನಾಥನೆ ಲಿಂಗರೂಪನೆ ಭುಜಂಗಮಾರನೆ ಮಂಗಳಾಕರೆ ಮಹೇಶನೆ ಲಿಂಗರೂಪನೆ ಭುಜಂಗಮಾರನೆ ಮಂಗಳಾಕರೆ ಮಹೇಶನೆ ಮೌನದಲ್ಲಿ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೆ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೆ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ 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 ಈಗ ಮಾಡಿದ್ದು ನೃತ್ಯ ಅರ್ಥ ಆಯ್ತಲ್ವಾ? ಯಾವ ದೇವ್ರ ಮೇಲಿತ್ತು? ಈಶ್ವರನಿತ್ತು. ಹಾಗೆ ಸುಲಭವಾಗಿ ಅರ್ಥ ಆಗುತ್ತೆ. ನೃತ್ಯವನ್ನು ಕಲಿತಾ ಕಲಿತಾ ಹೋದಂತೆ ಅದು ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೂ ತುಂಬ ಒಳ್ಳೆಯದು. ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಸುಲಭವಾಗಿ ಅನ್ನೋದ್ರ ಬಗ್ಗೆ ನಾವು ಇವತ್ತೊಂದು ಕಾರ್ಯಾಗಾರವನ್ನು ನಡೆಸಿ ಅದರ ಕೊನೆಯಲ್ಲಿ ಒಂದು ಸರಳವಾದಂತಹ ನೃತ್ಯವನ್ನು ನಾವು ತೋರಿಸಿದ್ವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಜಕ್ಕೂ ಇವತ್ತು ನಮಗೆ ಒಂದು ಅವಿಸ್ಮರಣೀಯ ದಿನ ಅಲ್ವಾ? ಕ್ಲಾಸ್ ಮಾಡುವಾಗ ಸರ್ ನಮ್ಮ 10th ಮಕ್ಕಳು ಹೇಳ್ತಾ ಇದ್ರು, ಮಿಸ್ ಯಾರು ಬಂದಿದ್ದಾರೆ ಕೇಳಿದರು. ಈಗ ಇಲ್ಲ, ಇಲ್ಲಿ ಶಂಕರೇಶ್ವರ ದೇವಸ್ಥಾನದಲ್ಲಿ ನೃತ್ಯ ಪ್ರದರ್ಶನ ಇದೆ, ಇದಕ್ಕೆ ಬಂದಿದ್ದಾರೆ ಅಂತ. ಮಿಸ್ ನಮಗೂ ಒಂಚೂರು ಕ್ಲಾಸಿಗೆ ಅವಕಾಶ ಮಾಡಿಕೊಡಿ, ನಾವು ಬಂದು ಕೂತ್ಕೊತೀವಿ ಅಂತ ಹೇಳಿ ಕೇಳಿದರು. ತುಂಬ ಒಂದು ಅವಿಸ್ಮರಣೀಯ ದಿನ ಆಗಿತ್ತು ಮತ್ತು ಔಚಿತ್ಯಪೂರ್ಣ ಕೂಡ ಆಗಿತ್ತು. ಯಾಕೆಂದರೆ ಸರ್ ಬರೀ ಪ್ರದರ್ಶನ ಮಾತ್ರ ಅಲ್ಲ, ಜೊತೆಗೆ ನೃತ್ಯ ಅಂದರೆ ಏನು, ಯಾವುದಕ್ಕೆ ನಾವು ನೃತ್ಯವನ್ನು ಮಾಡಬೇಕು ಅಂದರೆ ನೃತ್ಯ ಅಂತ ಕೇಳಿಸ್ಕೊಂಡ್ರಿ ಅಲ್ವಾ, ಯಾವುದಕ್ಕೆ ಮಾಡಬೇಕು ಅಂತ ಹೇಳಿದರು. ನಮ್ಮ ಆತ್ಮ ಸಂತೋಷಕ್ಕಾಗಿ, ನಮ್ಮ ಖುಷಿಗಾಗಿ ನೃತ್ಯವನ್ನು ಮಾಡಬೇಕು ಅಂತ ತಿಳಿಸಿದ್ರು. ಜೊತೆಗೆ ಹೇಳ್ತಾ ಹೇಳ್ತಾ ನಮ್ಮ ಮಕ್ಕಳಿಗೂ ಕೂಡ ತರಬೇತಿಯನ್ನು ಮಾಡ್ತಾ ಹೋದರು. ಬರೀ ತಮ್ಮದು ಮಾತ್ರ ಹೇಳಲಿಲ್ಲ, ನಮ್ಮ ಮಕ್ಕಳಿಗೂ ಕೆಲವೊಂದಿಷ್ಟು ಅದ್ರ ಬಗ್ಗೆ ಆಸಕ್ತಿ ಬರಲಿ ಅನ್ನೋ ಉದ್ದೇಶಕ್ಕೆ ಪ್ರಾಕ್ಟೀಸನ್ನು ಮಾಡಿಸ್ತಾ ಹೋದರು. ಜೊತೆಗೆ ಒಂದು ಅಭೂತಪೂರ್ಣವಾಗಿರ್ತಕ್ಕಂಥ ಪ್ರದರ್ಶನವನ್ನು ಕೂಡ ಮಾಡಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಮಿತ್ರರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದವನ್ನು ತಿಳಿಸ್ತೇವೆ. ಹಾಗೆ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಸರ್ ಹತ್ರ ಕೇಳ್ಕೊಂಡು. ಹಾಗೆ ನಾವು ಕೇಂದ್ರ ಸರ್ಕಾರದ ಗುರು ಶಿಷ್ಯ ಪರಂಪರೆ ಅದರ ಒಂದು ಯೋಜನೆ ಅಡಿಯಲ್ಲಿ ನಾವು 2 ವರ್ಷದಲ್ಲಿ 2 ಗೌರ್ಮೆಂಟ್ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ವರ್ಕ್ಶಾಪ್ಗಳನ್ನು ಮಾಡಿ ಕಾರ್ಯಾಗಾರಗಳನ್ನು ಮಾಡಿ ನಾವು ನೃತ್ಯದಲ್ಲಿ ಆಸಕ್ತಿ ಮೂಡಿಸುವಂತಹ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯ. ಆದ್ದರಿಂದ ನಾವು ಇಲ್ಲಿ ಇವತ್ತು ಕೋಡೂರಿಗೆ ಬರ್ತಾ ಇದ್ದೀವಿ ಅಂದಾಗ ನಾವು ಚೇತನಾ ಮೇಡಮ್ ಮೂಲಕ ಹೆಡ್ ಮಿಸ್ಟ್ರೆಸ್ಸನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಇಲ್ಲಿ ನಮಗೆ
ಹೆಡ್ ಮಿಸ್ಟ್ರೆಸ್ಸು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿ ಸಹಕಾರವನ್ನು ಕೊಟ್ಟು ನಮಗಿಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ರು. ಇಲ್ಲೊಂದು ಕಾರ್ಯಾಗಾರವನ್ನು ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಹಾಗೆ ಮಕ್ಕಳೆಲ್ಲರೂ ಆಸಕ್ತಿಯಿಂದ ಬಂದು ಮೇಡಮ್ ಹೇಳಿದ್ರು SLC ಅವರು ಅಲ್ಲಿ ಪಾಠ ಆಗ್ತಿತ್ತು, ನಾವು ಬರ್ತೀವಿ ಅಂತ ಹೇಳಿದರು ಅಂತ. ಧನ್ಯವಾದಗಳು. ಎಲ್ಲರೂ ಬಂದು ಆಸಕ್ತಿಯಿಂದ ಕೇಳಿದ್ರಿ, ಆಸಕ್ತಿಯಿಂದ ಭಾಗವಹಿಸಿದ್ರಿ. ಅದಕ್ಕೆ ನಿಮಗೂ ಕೂಡ ಎಲ್ಲ ಹೃತ್ಪೂರ್ವಕವಾದ ಕೃತಜ್ಞತೆಗಳೊಂದಿಗೆ ನನ್ನ ಎಲ್ಲ ಶಿಷ್ಯ ವರ್ಗದವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ನಮ್ಮ ಜೊತೆಗೆ ಕಾರ್ಯಾಗಾರದ ಭಾಗವಹಿಸಿ ಅವರು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೆ ಭೇಟಿಯಾಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಮ್ಮ ಶಾಲೆಯಲ್ಲಿ ನಾಟ್ಯ ತರಂಗ ಟ್ರಸ್ಟ್ ಸಾಗರ ಇದರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ಜನಾರ್ದನ್ ಸರ್ ಅವರು ಬಂದು ನಾಟ್ಯದ ಭಂಗಿ ಭಾವಗಳನ್ನು ಅಭಿನಯಗಳನ್ನು ಹೇಗೆ ವ್ಯಕ್ತಪಡಿಸ್ತಾರೆ. ನೀವು ಈ ನಾಟ್ಯ ಕಲಾವಿದೆಯರನ್ನು ನೋಡಿದ್ರೆ ನಿಮಗೆ ಸಾಮಾನ್ಯವಾಗಿ ಅರ್ಥ ಆಗುತ್ತೆ. ಅವರ ಸೌಂದರ್ಯ, ಅವರ ದೈಹಿಕ ಭಾವನೆಗಳು, ಭಂಗಿಗಳು ಎಲ್ಲ ಪ್ರಕಾರಗಳಲ್ಲಿ ಯಾವುದೇ ಕಲಾವಿದನಲ್ಲಿ ಒಂದು ದೈಹಿಕ ಭಾವನೆಗಳು ಮತ್ತು ಆಂಗಿಕ ಭಾವನೆಗಳು ಮತ್ತು ಭಾಷೆಗಳು ವ್ಯಕ್ತವಾಗ್ತವೆ. ನಾವು ಯಾವುದೇ ಮಾತಿನಲ್ಲಿ ಹೇಳದೇನೆ ಆಂಗಿಕ ಭಾಷೆಯ ಮೂಲಕ ಪ್ರದರ್ಶನ ಮಾಡ್ತಕ್ಕಂತಹ ಕಲೆ ಅಂದರೆ ಭರತನಾಟ್ಯ. ಮತ್ತು ಬೇರೆ ಬೇರೆ ಪ್ರಕಾರಗಳಿದ್ದಾವೆ. ನೀವು ಯಕ್ಷಗಾನ ನೋಡಿದ್ರೆ ಅದಕ್ಕೆ ನೃತ್ಯ ಪ್ರಕಾರಕ್ಕೂ ಇದೆ ಮತ್ತು ಮಾತುಗಾರಿಕೆಗೂ ಹೆಚ್ಚು ಆದ್ಯತೆ ಇದೆ. ಇಲ್ಲಿ ಸಿಂಗಿಂಗ್ ಮೂಲಕ ಇವರು ತಮ್ಮ ಆಂಗಿಕ ಭಾಷೆಯನ್ನು ವ್ಯಕ್ತಪಡಿಸ್ತಾರೆ. ಇದು ನಮ್ಮ ಸೌಂದರ್ಯ ಮತ್ತು ನಮ್ಮ ಬಾಂಧವ್ಯವನ್ನು ವೃದ್ಧಿಸ್ತಕ್ಕಂಥ ಒಂದು ಕಲೆ. ಈ ಕಲೆ ಅತ್ಯಂತ ಯಶಸ್ವಿಯಾಗಿ ನಮ್ಮ ಶಾಲೆಯಲ್ಲಿ ಕಾರ್ಯಾಗಾರದ ಮೂಲಕ ಸರ್ ಅವರ ಮಾರ್ಗದರ್ಶನ ಮೂಲಕ ಅವರ ತಂಡದವರು, ನಮಗೆ ನಿಜವಾಗ್ಲೂ ನಮ್ಮ ಶಾಲೆ ಚಿಕ್ಕದಿದೆ, ಬೇಜಾರು ಮಾಡ್ಕೊಬೇಡಿ, ಸಣ್ಣದಾದ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಇರೋರು. ಹಾಗಾಗಿ ಈ ಒಂದು ಸಣ್ಣ ಪ್ರಾಂಗಣದಲ್ಲಿ ಒಂದು ಅದ್ಭುತವಾದಂಥ ಪ್ರದರ್ಶನವನ್ನು ನೋಡಿ ನಮಗೆಲ್ಲರಿಗೂ ಮನಸಂತೋಷಗೊಳಿಸಿದ್ದೀರಿ. ನಿಮ್ಮೆಲ್ಲ ತಂಡದ ಕಲಾವಿದರಿಗೂ ಮತ್ತು ನಿರ್ದೇಶಕರಿಗೂ ಮತ್ತು ಅವರ ತಂಡದ ಎಲ್ಲ ಸಹ ಕಲಾವಿದರಿಗೂ ಮತ್ತು ಉತ್ತಮವಾಗಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿರ್ತಕ್ಕಂಥ ಸ್ನೇಹಿತರಿಗೂ ಮತ್ತೆಲ್ಲ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳಿಗೂ ಧನ್ಯವಾದವನ್ನು ಸಮರ್ಪಿಸ್ತೇನೆ.